ನಮಸ್ಕಾರ ಸ್ನೇಹಿತರೆ, KSYU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಅವರಿಗೆ ಇಂಗ್ಲಿಷ್ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್, ರಿಪೀಟೆಡ್ ಆಗಿ ಈ ಒಂದು ಚಾಪ್ಟರ್ ಇಂದ ಕೂಡ ಎಕ್ಸಾಮ್ಗೆ ಕ್ವಶನ್ಸ್ ಕೇಳ್ತಾ ಇರೋದ್ರಿಂದ ಇಂಪಾರ್ಟೆಂಟ್ ಆದ ಚಾಪ್ಟರ್ಗಳಲ್ಲಿ ಒಂದಾಗಿರುವಂತಹ ಒಂದು ಪಠ್ಯದ ಬಗ್ಗೆ ನಾನು ಇವತ್ತು ನಿಮಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಅದರದ್ದು ಕನ್ನಡ ಮತ್ತೆ ಇಂಗ್ಲಿಷ್ನಲ್ಲಿ ಅದರ ಸಮ್ಮರಿಯನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ. ಅದು ಯಾವ್ದಪ್ಪ ಅಂತಂದ್ರೆ, ಆನ್ ನಾಕಿಂಗ್ ಎಟ್ ದ ಗೇಟ್ ಇನ್ ಮ್ಯಾಕ್ಬೆತ್, ಥಾಮಸ್ ಡಿ ಕ್ವಿನ್ಸಿ ಅವರು ಬರೆದಿರುವಂತಹ ಈ ಒಂದು ಪಠ್ಯದ ಬಗ್ಗೆ ನಾನು ಇವತ್ತು ನಿಮಗೆ ಸಿಂಪಲ್ ಆಗಿ ಅದರ ಸಮ್ಮರಿಯನ್ನ ಹೇಳ್ತೇನೆ. ಆನ್ ನಾಕಿಂಗ್ ಎಟ್ ದ ಗೇಟ್ ಇನ್ ಮ್ಯಾಕ್ಬೆತ್ ಅನ್ನುವಂತಹ ಒಂದು ಪಠ್ಯದ ಅಥವಾ ಒಂದು ಕಥೆಯನ್ನ ನಾನು ಇವತ್ತು ನಿಮಗೆ ಕನ್ನಡದಲ್ಲಿ ಮತ್ತೆ ಅದನ್ನ ಇಂಗ್ಲಿಷ್ ನಲ್ಲಿ ಕೂಡ ಹೇಳ್ತೇನೆ. ಸೊ ಮೊದಲಿಗೆ ಕ್ಯಾರೆಕ್ಟರ್ ಯಾವುದೆಲ್ಲ ಬರುತ್ತೆ ಈ ಒಂದು ಪಠ್ಯದಲ್ಲಿ ಅಂತ ನೋಡುದಾದ್ರೆ, ಮ್ಯಾಕ್ಬೆತ್ ಎನ್ನುವಂತವನು ಈ ಕಥೆಯ ನಾಯಕನಾಗಿರ್ತಾನೆ. ಅ ಬ್ರೇವ್ ಅಂಡ್ ಸಕ್ಸಸ್ಫುಲ್ ಸ್ಕಾಟಿಷ್ ಜನರಲ್. He becomes ambitious after hearing the witch's prophecy and later become the king of Scotland. His ambitions finally leads him to downfall. ಅಂದ್ರೆ ಮ್ಯಾಕ್ಬೆತ್ ಎನ್ನುವಂತವನು ಒಬ್ಬ ಸಕ್ಸಸ್ಫುಲ್ ಆದ ಸ್ಕಾಟಿಷ್ ಜನರಲ್ ಆಗಿರ್ತಾನೆ. ಹಿ ಬಿಕಮ್ಸ್ ಆಂಬಿಷಿಯಸ್ ಆಫ್ಟರ್ ಹಿಯರಿಂಗ್ ದ ವಿಚಸ್ ಪ್ರೊಫೆಸಿ. ಅಂದ್ರೆ ಅವನು ತುಂಬಾ ಒಂದು ಸಕ್ಸಸ್ಫುಲ್ ಆದ ಒಂದು ಸ್ಕಾಟಿಷ್ ಜನರಲ್ ಆಗಿರ್ತಾನೆ ಅವನು. ಮತ್ತೆ ಅವನು ಯಾವಾಗ ಒಂದು ಈ ಮಾಟಗಾತಿಯರ್ ಅಂತ ಹೇಳ್ತಾರಲ್ಲ, ಭವಿಷ್ಯ ಹೇಳುವಂತಹ ಮಾಟಗಾತಿಯರ್ ಇರ್ತಾರಲ್ವಾ, ಅವ್ರಿಗೆ ಸಿಗ್ತಾನೆ. ಅವರನ್ನ ಸಿಕ್ಕಿದ ನಂತರ, ಅವರು ಒಂದು ಹೇಳಿದ ಆ ಒಂದು ಭವಿಷ್ಯವಾಣಿಯನ್ನ ಕೇಳಿದ ನಂತರ ಅವನು ಸ್ಕಾಟ್ಲೆಂಡ್ ನ ರಾಜನಾಗ್ತಾನೆ. ಏನು ಜನರಲ್ ಆಗಿರುವಂತಹ ಈ ಸ್ಕಾಟ್ಲೆಂಡ್ ನ ಜನರಲ್ ಆಗಿರುವಂತಹ ಈ ಮ್ಯಾಕ್ಬೆತ್ ಏನಿದ್ದಾನೆ, ಮಹತ್ವಾಕಾಂಕ್ಷಿ ಆಗ್ತಾನೆ. ಯಾವಾಗ ಭವಿಷ್ಯವಾಣಿ ಹೇಳಿರ್ತಾರೆ ಮಾಟಗಾತಿಯರ ಅವನಿಗೆ, ಅದನ್ನ ಕೇಳಿದ ನಂತರ ಅವನು ಆಂಬಿಷಿಯಸ್ ಆಗ್ತಾನೆ. ಮತ್ತೆ ಹಾಗೇನೆ ಅವನು ಆ ಒಂದು ಸ್ಕಾಟ್ಲೆಂಡ್ ನ ರಾಜ ಕೂಡ ಆಗ್ತಾನೆ. ಅವನ ಆಂಬಿಷಿಯಸ್, ಅವನ ಅತಿಯಾದ ಮಹತ್ವಾಕಾಂಕ್ಷೆ ಎನ್ನುವುದೇನಿದೆ ಅದನ್ನ ಅವನನ್ನ ಕೊನೆಗೆ ಕೆಳಗೆ ಪಾತಾಳಕ್ಕೆ ತಳ್ಳುತ್ತದೆ ಎನ್ನುವುದನ್ನ ನಾವು ಈ ಕಥೆಯ ಮೂಲಕ ನೋಡ್ಬೋದು. ಇವನು ಕಥಾನಾಯಕನಾಗಿರ್ತಾನೆ ಮ್ಯಾಕ್ಬೆತ್. ಇನ್ನು ಎರಡನೇ ಬರುವಂತಹ ಇದು ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ ಲೇಡಿ ಮ್ಯಾಕ್ಬೆತ್ ವೈಫ್ ಆಗಿರ್ತಾಳೆ, ಅಂದ್ರೆ ಮ್ಯಾಕ್ಬೆತ್ ಹೆಂಡತಿ ಆಗಿರ್ತಾಳೆ. ಶಿ ಇಸ್ ಆಂಬಿಷಿಯಸ್ ಅಂಡ್ ಎನ್ಕರೇಜ್ ಮ್ಯಾಕ್ಬೆತ್ ಟು ಮರ್ಡರ್ ಕಿಂಗ್ ಡಂಕನ್. ಲೇಟರ್ ಗಿಲ್ಟ್ ಮೇಕ್ಸ್ ಹರ್ ಮೆಂಟಲಿ ಡಿಸ್ಟರ್ಬ್. ಅಂದ್ರೆ ಮ್ಯಾಕ್ಬೆತ್ತಿನ ವೈಫ್ ಆಗಿರ್ತಾಳೆ, ಮತ್ತೆ ಅವಳು ಕೂಡ ತುಂಬಾ ಮಹತ್ವಾಕಾಂಕ್ಷಿಯಾಗಿ ಗಂಡನನ್ನು ತುಂಬಾ ಎನ್ಕರೇಜ್ ಮಾಡಿ ಈ ಡಂಕನ್ ಎನ್ನುವಂತ ಡಂಕನ್ ರಾಜ ಇದ್ದಾನಲ್ವಾ, ಅವನನ್ನ ಕೊಲೆ ಮಾಡಿಸ್ಲಿಕ್ಕೆ ಅವಳೆ ಕಾರಣಭೂತಳಾಗ್ತಾಳೆ. ಮತ್ತೆ ಆಮೇಲೆ ಅವಳು ಮಾಡಿದ್ದ ತಪ್ಪಿನಿಂದ ಗಿಲ್ಟ್ ಆಗಿ ಅವಳು ಒಂಥರ ಮೆಂಟಲಿ ಡಿಸ್ಟರ್ಬ್ ಆಗ್ತಾಳೆ ಅಥವಾ ಹುಚ್ಚಿಯಂತೆ ಆಗ್ತಾಳೆ ಇವಳು ಲೇಡಿ ಮ್ಯಾಕ್ಬೆತ್ ಎನ್ನುವಂತವಳು. ಇನ್ನು ಕಿಂಗ್ ಡಂಕನ್, ದ ಗುಡ್ ಅಂಡ್ ರೆಸ್ಪೆಕ್ಟೆಡ್ ಕಿಂಗ್ ಆಫ್ ಸ್ಕಾಟ್ಲ್ಯಾಂಡ್. ಈ ಕಿಂಗ್ ಡಂಕನ್ ಏನಿದ್ದಾನೆ ಇವನು ಸ್ಕಾಟ್ಲೆಂಡಿನ ಒಂದು ಒಳ್ಳೆಯ ಗೌರವಯುತ ಮಹಾರಾಜನಾಗಿರ್ತಾನೆ. ಮತ್ತೆ ಮ್ಯಾಕ್ಬೆತ್ ಮರ್ಡರ್ಸ್ ಹಿಮ್ ಟು ಬಿಕಮ್ ಕಿಂಗ್. ಅಂದ್ರೆ ಮ್ಯಾಕ್ಬೆತ್ ಇವನನ್ನ ಸಾಯಿಸ್ತಾನೆ. ಯಾಕಂದ್ರೆ ಅವನಿಗೆ ರಾಜನಾಗ್ಬೇಕಾಗಿತ್ತು, ಹಾಗಾಗಿ ಡಂಕನ್ ಮ್ಯಾಕ್ಬೆತ್ ಸಾಯಿಸ್ತಾನೆ. ಇನ್ನೊಂದು ಕ್ಯಾರೆಕ್ಟರ್ ಯಾವ್ದಪ್ಪ ಅಂತಂದ್ರೆ ಬ್ಯಾಂಕೋ, ಮ್ಯಾಕ್ಬೆತ್ಸ್ ಫ್ರೆಂಡ್ ಅಂಡ್ ಫೆಲೋ ಸೋಲ್ಜರ್. ಇವನು ಮ್ಯಾಕ್ಬೆತ್ ಫ್ರೆಂಡ್ ಆಗಿರ್ತಾನೆ ಮತ್ತೆ ಒಬ್ಬ ಸೈನಿಕನಾಗಿರ್ತಾನೆ. ಹಿ ಆಲ್ಸೋ ಮೀಟ್ಸ್ ದ ವಿಚಸ್ ಬಟ್ ಹಿ ಡಸ್ ನಾಟ್ ಆಕ್ಟ್ ವಿಕೆಡ್ಲಿ ಬಿಕಾಸ್ ಆಫ್ ಪ್ರೊಫೆಸಿ. ಅಂದ್ರೆ ಇವನು ಈ ಬ್ಯಾಂಕೋ ಎನ್ನುವಂಥವನು ಇವನು ಮ್ಯಾಕ್ಬೆತ್ತಿನ ಫ್ರೆಂಡ್ ಕೂಡ ಆಗಿರ್ತಾನೆ, ಹಾಗೇನೆ ಸೋಲ್ಜರ್ ಕೂಡ ಆಗಿರ್ತಾನೆ. ಇವನು ಕೂಡ ಮಾಟಗಾತಿಯರನ್ನ ಮೀಟ್ ಆಗಿರ್ತಾನೆ. ಅಂದ್ರೆ ಇವನು ಮ್ಯಾಕ್ಬೆತ್ ತರಾನೇ ಒಟ್ಟಿಗೆ ಹೋಗ್ತಾ ಇರುವಾಗಲೇ ಮಾಟಗಾತಿಯರನ್ನ ಇಬ್ರು ಕೂಡ ಮೀಟ್ ಆಗಿರೋದು. ಆದರೆ ಇವನು ಮಾತ್ರ ಮ್ಯಾಕ್ಬೆತ್ ತರಹ ಒಂದು ದುಷ್ಟನಾಗಿ ವರ್ತಿಸ್ಲಿಲ್ಲ. ಅಂದ್ರೆ ರಾಜ್ಯ ಸಿಗುತ್ತೆ ಅಂತ ಎಲ್ಲಿ ಮಾಟಗಾತಿಯರು ಹೇಳಿರ್ತಾರಲ್ವ, ಅದನ್ನ ಕೇಳಿ ಮ್ಯಾಕ್ಬೆತ್ ದುಷ್ಟನಾಗಿರುದು. ಅದೇ ತರ ಬ್ಯಾಂಕೋ ಆ ತರ ಆಗಿಲ್ಲ. ಬ್ಯಾಂಕೋ ಅವನ ತರ ಆಗಿಲ್ಲ, ಯಾರ ತರ ಮ್ಯಾಕ್ಬೆತ್ ತರ ಆಗಿಲ್ಲ. ಮತ್ತೆ ಅವನು ಭವಿಷ್ಯವಾಣಿಯನ್ನ ನಂಬಿ ದುಷ್ಟನಾಗುವಂತ ಕಾರ್ಯಕ್ಕೆಲ್ಲ ಬ್ಯಾಂಕೋ ಹೋಗಿಲ್ಲ. ಮ್ಯಾಕ್ಬೆತ್ ಲೇಟರ್ ಬಿಕಮ್ಸ್ ಅಫ್ರೇಡ್ ಆಫ್ ಹಿಮ್. ಅಂದ್ರೆ ಲೇಟರ್ ಮುಂದೆ ಮ್ಯಾಕ್ಬೆತ್ಗೆ ಇವನನ್ನ ಬ್ಯಾಂಕೋನ ನೋಡಿದಾಗಲೇ ಭಯ ಆಗುವಂತ ಪರಿಸ್ಥಿತಿ ಕೂಡ ಬರುತ್ತೆ. ಅದೇನಂತ ಮುಂದೆ ಕಥೆಯಲ್ಲಿ ನೋಡುವ. ಇನ್ನು ಮ್ಯಾಕ್ಡಫ್ ಅಂದ್ರೆ ಎ ಬ್ರೇವ್ ಸ್ಕಾಟಿಷ್ ನೋಬೆಲ್ ಮ್ಯಾನ್ ಹೂ ಅಪೋಸಸ್ ಮ್ಯಾಕ್ಬೆತ್. ಅಂದ್ರೆ ಮ್ಯಾಕ್ಡಫ್ ಎನ್ನುವಂತವನು ಒಬ್ಬ ಗೌರವಯುತ ವ್ಯಕ್ತಿ ಆಗಿರ್ತಾನೆ ಸ್ಕಾಟ್ಲೆಂಡ್ ನಲ್ಲಿರುವಂತಹದ್ದು. ಮತ್ತೆ ಅವನು ಯಾವಾಗ್ಲೂ ಮ್ಯಾಕ್ಬೆತ್ತಿನ ವಿರೋಧಿಯಾಗಿರ್ತಾನೆ. ಹಿ ಇವೆಂಚುವಲಿ ಫೈಟ್ಸ್ ಮ್ಯಾಕ್ಬೆತ್ ಅಂಡ್ ಕಿಲ್ಸ್ ಹಿಮ್. ಅಂದ್ರೆ ಮುಂದೆ ಇವನೇ ಮ್ಯಾಕ್ಬೆತ್ ಜೊತೆ ಫೈಟ್ ಮಾಡಿ ಅವನನ್ನ ಸಾಯಿಸ್ತಾನೆ. ಮ್ಯಾಕ್ಡಫ್ ಅನ್ನುವಂಥವನು ಮ್ಯಾಕ್ಬೆತ್ ನ ಸಾಯಿಸ್ತಾನೆ. ಇನ್ನು ಮ್ಯಾಲ್ಕಾಮ್, ಕಿಂಗ್ ಡಂಕನ್ಸ್ ಎಲ್ಡರ್ ಸನ್ ಅಂಡ್ ರೈಟ್ಫುಲ್ ಹೇಯರ್ ಟು ದ ಥ್ರೋನ್. ಅಂದ್ರೆ ಕಿಂಗ್ ಡಂಕನ್ ಏನಿದ್ದಾನೆ, ಸ್ಕಾಟ್ಲೆಂಡಿನ ರಾಜ ಕಿಂಗ್ ಡಂಕನ್ ಏನಿದ್ದಾನೆ, ಅವನ ಒಂದು ಹಿರಿಯ ಮಗನಾಗಿ ಮುಂದೆ ಉತ್ತರಾಧಿಕಾರಿಯಾಗುವನಾಗಿರ್ತಾನೆ ಈ ಮ್ಯಾಲ್ಕಮ್ ಎನ್ನುವಂತಹವನು. ಈ ಜಾಯಿನ್ಸ್ ಮ್ಯಾಕ್ಡಫ್ ಟು ಡಿಫೀಟ್ ಮ್ಯಾಕ್ಬೆತ್ ಅಂಡ್ ಬಿಕಮ್ಸ್ ಕಿಂಗ್ ಆಫ್ ದ ಸ್ಕಾಟ್ಲೆಂಡ್. ಇವನು ಈ ಮ್ಯಾಲ್ಕಮ್ ಎನ್ನುವಂತಹವನು ಮ್ಯಾಕ್ಡಫ್ ಜೊತೆ ಸೇರಿ ಈ ಮ್ಯಾಕ್ಬೆತ್ನನ್ನ ಕೊಂದು ಆಮೇಲೆ ಸ್ಕಾಟ್ಲೆಂಡ್ ನ ರಾಜನಾಗಿರ್ತಾನೆ. ಇದಿಷ್ಟು ಕಥಾನಾಯಕರ ಬಗ್ಗೆ, ಕಥೆಯಲ್ಲಿ ಬರುವಂತಹ ಕ್ಯಾರೆಕ್ಟರ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದು. ಇವರನ್ನೆಲ್ಲ ನಿಮ್ಗೆ ಮುಂದೆ ಕತೆ ಕೇಳುವಾಗ ಅರ್ಥ ಆಗ್ತದೆ ಯಾರ್ಯಾರು ಏನು ಅಂತ. ಆವಾಗ ಮುಂದೆ ನಿಮ್ಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ.
ದ ತ್ರೀ ವಿಚಸ್ ಅಂತ ಇರ್ತಾರೆ. ತ್ರೀ ವಿಚಸ್ ಅಂದ್ರೆ 3 ಜನ ಮಾಟಗಾತಿಯರು. ಇವರು ಯುದ್ಧ ನಡೆಸಿಕೊಂಡು ಬರ್ತಾ ಇರುವಾಗ ದಾರಿಯಲ್ಲಿ ಸಿಗುವಂತಹ ಈ 3 ಮಾಟಗಾತಿಯರು ಏನಿದ್ದಾರೆ, ದಿ ಗಿವ್ ಮ್ಯಾಕ್ಬೆತ್ ಸ್ಟ್ರೇಂಜ್ ಪ್ರೊಫೆಸಿ ಅಬೌಟ್ ಹಿಸ್ ಫ್ಯೂಚರ್. ಅಂದ್ರೆ ಈ ಮ್ಯಾಕ್ಬೆತ್ ಅನ್ನುವನಿಗೆ ಭವಿಷ್ಯವಾಣಿಯನ್ನ ಹೇಳಿರ್ತಾರೆ. ಮತ್ತೆ ದೇರ್ ವರ್ಡ್ಸ್ ಅವೇಕನ್ ಮ್ಯಾಕ್ಬೆತ್ಸ್ ಆಂಬಿಷನ್ ಅಂಡ್ ಇನ್ಫ್ಲುಯೆನ್ಸ್ ಹಿಸ್ ಆಕ್ಷನ್. ಅವನಿಷ್ಟೆಲ್ಲ ಮಾಡ್ಲಿಕ್ಕೆ ಕಾರಣ ಎಲ್ಲ ಅಥವಾ ಅವನನ್ನು ಇನ್ಫ್ಲುಯೆನ್ಸ್ ಮಾಡಿರೋದು ಈ 3 ಮಾಟಗಾತಿಯರು ಆಗಿರ್ತಾರೆ. Macbeth is a famous tragedy written by Thomas De Quincey. The play is about ambition, power, guilt, betrayal, and fate. ದ ಸ್ಟೋರಿ ಟೇಕ್ಸ್ ಪ್ಲೇಸ್ ಇನ್ ಸ್ಕಾಟ್ಲೆಂಡ್. ಅಂದ್ರೆ ಮ್ಯಾಕ್ಬೆತ್ ಎನ್ನುವಂತಹದ್ದು ಒಂದು ಟ್ರಾಜಿಡಿ ಆದ ಒಂದು ಕತೆ ಆಗಿರುತ್ತೆ. ಇದನ್ನ ಥಾಮಸ್ ಡೆ ಕ್ವಿನ್ಸಿ ಅವರು ಬರೆದಿರ್ತಾರೆ. ಮತ್ತೆ ಈ ಒಂದು ಕಥೆಯಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ರೆ, ಟ್ರಾಜಿಡಿಯಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ರೆ, ಒಂದು ಆಂಬಿಷನ್ ಇರುತ್ತೆ, ಮಹತ್ವಾಕಾಂಕ್ಷೆ ಇರುತ್ತೆ, ಒಂದು ಶಕ್ತಿಯುತ ರಾಜನ ಒಬ್ಬ ಪವರ್ ಇರುತ್ತೆ, ಗಿಲ್ಟ್ ಇರುತ್ತೆ, ಇದರಲ್ಲಿ ಬಿಟ್ರೇಯಲ್ ಅಂದ್ರೆ ಒಂದು ನಂಬಿಕೆ ದ್ರೋಹದ ಬಗ್ಗೆ ಇರುತ್ತೆ, ಹಾಗೇನೆ ಮತ್ತು ಹಣೆ ಬರಹದ ಬಗ್ಗೆ ಇರುತ್ತೆ, ಅಥವಾ ಫೇಟ್ ಅಂತಾರಲ್ವಾ, ವಿಧಿ ಬರಹದ ಬಗ್ಗೆ ಇರುತ್ತೆ. ದ ಸ್ಟೋರಿ ಟೇಕ್ಸ್ ಪ್ಲೇಸ್ ಇನ್ ಸ್ಕಾಟ್ಲೆಂಡ್ ನಲ್ಲಿ ನಡೆಯುವಂತಹ ಒಂದು ಸ್ಟೋರಿ ಆಗಿರುತ್ತೆ. ಇನ್ನು ಮ್ಯಾಕ್ಬೆತ್ ಈಸ್ ಅ ಬ್ರೇವ್ ಅಂಡ್ ಸಕ್ಸಸ್ಫುಲ್ ಸೋಲ್ಜರ್. ಹಿ ಫೈಟ್ಸ್ ಫಾರ್ ಕಿಂಗ್ ಡಂಕನ್, ದ ಕಿಂಗ್ ಆಫ್ ಸ್ಕಾಟ್ಲೆಂಡ್. ಮ್ಯಾಕ್ಬೆತ್ ಅಂಡ್ ಹಿಸ್ ಫ್ರೆಂಡ್ ಬ್ಯಾಂಕೋ ರಿಟರ್ನ್ ಫ್ರಮ್ ಎ ಬ್ಯಾಟಲ್ ಆಫ್ಟರ್ ವಿನ್ನಿಂಗ್ ಅ ಗ್ರೇಟ್ ವಿಕ್ಟರಿ. ಅಂದ್ರೆ ಮ್ಯಾಕ್ಬೆತ್ ಎನ್ನುವಂತ ಒಬ್ಬ ಬ್ರೇವ್ ಅಂತ ಧೈರ್ಯಶಾಲಿಯಾಗಿರುವಂತಹ ಮತ್ತೆ ಯಶಸ್ವಿಯಾದ ಒಬ್ಬ ಸೋಲ್ಜರ್ ಸೈನಿಕನಾಗಿರ್ತಾನೆ. ಅವನು ಕಿಂಗ್ ಡಂಕನ್ಗೋಸ್ಕರ ಹೋರಾಡಿ ಬಂದಿರ್ತಾನೆ. ಅಂದ್ರೆ ಕಿಂಗ್ ಡಂಕನ್ ಎನ್ನುವಂತ ರಾಜ ಏನಿದ್ದಾನೆ ಅವನಿಗೋಸ್ಕರ ಹೋರಾಡಿ ಆ ಹೋರಾಟದಲ್ಲಿ ಗೆಲುವು ಸಾಧಿಸಿಕೊಂಡು ಬರ್ತಾ ಇರ್ತಾರೆ. ಮ್ಯಾಕ್ಬೆತ್ ಮತ್ತೆ ಅವನ ಫ್ರೆಂಡ್ ಬ್ಯಾಂಕೋ ಎನ್ನುವಂತವ್ರು ಅವರಿಬ್ಬರು ದಾರಿ ಮಧ್ಯೆ ಬರ್ತಾ ಇರ್ತಾರೆ. ಅಂದ್ರೆ ಒಂದು ಯುದ್ಧವನ್ನ ಗೆದ್ಕೊಂಡು ಬರ್ತಾ ಇರುವಂತಹ ಸಂದರ್ಭ ಆಗಿರುತ್ತೆ. ಇನ್ನು ಆನ್ ದೇರ್ ವೇ ಮ್ಯಾಕ್ಬೆತ್ ಅಂಡ್ ಬ್ಯಾಂಕೋ ಮೀಟ್ 3 witches. The witches gave Macbeth 3 important messages. First, they call him Thane of Glamis. Then they say that he will become Thane of Cawdor. And finally they say that he will become king of Scotland. ಅಂದ್ರೆ ಈ ದಾರಿ ಮಧ್ಯೆ ಇವರಿಗೆ ಮ್ಯಾಕ್ಬೆತ್ ಮತ್ತೆ ಬ್ಯಾಂಕೋಗೆ 3 ಮಾಟಗಾತಿಯರು ಸಿಗ್ತಾರೆ ಅಥವಾ ಭವಿಷ್ಯ ಹೇಳುವವರು ಸಿಗ್ತಾರೆ. ಅವರು ಇವನನ್ನ ನೋಡಿದ ಕೂಡಲೇ 3 ಭವಿಷ್ಯವಾಣಿಯನ್ನ ಅವನಿಗೆ ಹೇಳ್ತಾರೆ. ಒಂದನೆಯದು ಅವನನ್ನ ಕರೆಯುವಾಗಲೇ ಥೇನ್ ಆಫ್ ಗ್ಲೈಮ್ಸ್ ಅಂತಾನೆ ಕರೀತಾರೆ. ಅಂದ್ರೆ ಅದೊಂದು ಪದವಿ ಆಗಿರುತ್ತೆ. ಇನ್ನು ದೆನ್ ಅವ್ರು ಹೇಳ್ತಾರೆ, ನೀನು ಮುಂದೆ ಥೇನ್ ಆಫ್ ಕಾರ್ಡರ್ ಆಗ್ತಿ ಅಂತ. ಈಗ ಸೈನ್ಯದಲ್ಲಿ ಇರುವಂತಹ ಏನ್ ಪದವಿ ಇದೆ ಅದ್ರ ಮೇಲೆ ಮೇಲ್ದರ್ಜೆಯ ಪದವಿ ಥೇನ್ ಆಫ್ ಕಾರ್ಡರ್ ಅನ್ನುವಂತಹ ಒಂದು ಪದವಿಗೆ ಹೋಗ್ತೀಯ. ಆಮೇಲೆ ನೀನು ಆ ರಾಜ್ಯದ ಸ್ಕಾಟ್ಲೆಂಡಿನ ರಾಜನಾಗ್ತೀಯ ಎನ್ನುವಂತ 3 ಭವಿಷ್ಯವಾಣಿಯನ್ನು ಅವನಿಗೆ ಹೇಳ್ತಾರೆ. The witches also tells Banquo that although he will not become king of himself, his descendants will become kings ಅಂತ ವಿಚಸ್ ಅಲ್ಲಿ ಅವನಿಗೆ ಕೂಡ ಹೇಳ್ತಾರೆ. ಬ್ಯಾಂಕೋ ಅನ್ನುವಂಥವನೇನಿದ್ದಾನೆ ಇವನ್ ಜೊತೆ ಇರುವವನು ಅವನಿಗೆ ಕೂಡ ಹೇಳ್ತಾನೆ, ನೀನು ಮಾತ್ರ ಕಿಂಗ್ ಆಗುದಿಲ್ಲ ಸ್ಕಾಟ್ಲೆಂಡ್, ಆದ್ರೆ ನಿನ್ಗೆ ಸಂಬಂಧಿಸಿದವರು ಅಥವಾ ನಿನ್ನ ವಂಶಸ್ತ್ರ ಯಾರಾದ್ರೂ ಕೂಡ ಇದರದ್ದು ರಾಜರಾಗ್ತಾರೆ, ಸ್ಕಾಟ್ಲೆಂಡಿನ ರಾಜರಾಗ್ತಾರೆ ಅಂತ ಬ್ಯಾಂಕೋ ಕೂಡ ಹೇಳ್ತಾರೆ. ಇದಾದ ನಂತರ ಮ್ಯಾಕ್ಬೆತ್ is surprised by the witch's word. Soon a messenger arrives and tell him that ಕಿಂಗ್ ಡಂಕನ್ ಹ್ಯಾಸ್ ಮೇಡ್ ಹಿಮ್ ಥೇನ್ ಆಫ್ ಕಾರ್ಡರ್. ಅಂದ್ರೆ ಅವನಿಗಾಗ್ಲೇ ಥೇನ್ ಆಫ್ ಗ್ಲೈಮ್ಸ್ ಆಗಿರ್ತಾನೆ. ಅದನ್ನ ಅವರು ಮಾಟಗಾತಿರೋರು ರೆಕಗ್ನೈಸ್ ಮಾಡಿ ಹೇಳ್ತಾರೆ ಅವನಿಗೆ. ಇನ್ನು ಅವನಿಗೆ ಎರಡನೇದು ಏನ್ ಹೇಳಿರ್ತಾರೆ, ನೀನು ಕಾರ್ಡರ್ ಆಗ್ತೀಯ, ಥೇನ್ ಆಫ್ ಕಾರ್ಡರ್ ಅಂತ ಆಗ್ತೀಯ ಅಂತ ಹೇಳಿದ್ರಲ್ವಾ. ಅವನಿಗೆ ಅದು ಅಲ್ಲಿಗೆ ಸ್ಕಾಟ್ಲೆಂಡ್ ರಾಜನ ಹತ್ರ ಬಂದ ಕೂಡಲೇ ಅವನಿಗೆ ಗೊತ್ತಾಗ್ತದೆ ಅವನು ಥೇನ್ ಆಫ್ ಕಾರ್ಡರ್ ಆಗಿದ್ದಾನೆ ಅಂತ ಗೊತ್ತಾಗ್ತದೆ. ಮ್ಯಾಕ್ಬೆತ್ಗೆ ಆಗ ನೆನಪಾಗ್ತದೆ, ಈ ವಿಚಸ್ ಹೇಳುವಂತ ಮಾತುಗಳೆಲ್ಲ ಸತ್ಯ ಆಗ್ತಿದೆ ಅಲ್ಲ, ನಾನು ಥೇನ್ ಆಫ್ ಗ್ಲೈಮ್ಸ್ ಆಗಿದ್ದೀನಿ, ಈಗ ಥೇನ್ ಆಫ್ ಕಾರ್ಡರ್ ಕೂಡ ಆಗಿದ್ದೀನಿ ಎನ್ನುವಂತ ವಿಷಯವನಿಗೆ ಗೊತ್ತಾಗ್ತದೆ. ಮತ್ತೆ ಸ್ವಲ್ಪ ಖುಷಿ ಆಗ್ತದೆ, ಅವ್ರು ಹೇಳಿದೆಲ್ಲ ಸತ್ಯ ಆಗಿದೆ ಅಲ್ಲ ಭವಿಷ್ಯವಾಣಿ ಅಂತ ಖುಷಿ ಆಗ್ತದೆ ಮ್ಯಾಕ್ಬೆತ್ಗೆ. Macbeth then begins to think about becoming king. He tells his wife Lady Macbeth about the prophecy. ಅವನಿಗೆ ಮತ್ತೆ ನಾನು ಇನ್ನು ಮುಂದೆ ರಾಜನಾಗುವುದಷ್ಟೇ ಬಾಕಿ ಉಳಿದಿರೋದು, 2 ಹೇಗಿದ್ರು ಆಗಿದೆ ಮಾಟಗಾತಿಯರು ಹೇಳಿದ್ದು ಅಂತ ಇದೆಲ್ಲ ಸ್ಟೋರಿಯನ್ನು ಕೂಡ ಅವನ ಹೆಂಡತಿಗೆ ಹೇಳ್ತಾನೆ, ಈ ಭವಿಷ್ಯವಾಣಿಯನ್ನು ಕೂಡ ಹೇಳ್ತಾನೆ. Lady Macbeth is very ambitious. When she hears that King Duncan is coming to the castle, she decides that Duncan must be killed so that Macbeth can become king. ಅಂದ್ರೆ ಇಲ್ಲಿ ಲೇಡಿ ಮ್ಯಾಕ್ಬೆತ್ ಕೂಡ ಇವನು ಹೆಂಡತಿಗೆ ಸ್ಟೋರಿ ಎಲ್ಲ ಹೇಳ್ತಾನಲ್ವಾ, ಈಗ ಥೇನ್ ಆಫ್ ಗ್ಲೈಮ್ಸ್ ಆಗಿದ್ದಾನೆ, ಥೇನ್ ಆಫ್ ಕಾರ್ಡರ್ ಆಗಿದ್ದಾನೆ, ಇದೆಲ್ಲವನ್ನ ಕೂಡ ವಿಚಸ್ಗಳು ಹೇಳಿರ್ತಾರೆ ಆಲ್ರೆಡಿ, ಪ್ರೊಫೆಸಿಯನ್ ಅಂದ್ರೆ ಭವಿಷ್ಯವಾಣಿ ಹೇಳಿರ್ತಾರೆ, ಹಾಗೆ ಆಗಿದೆ ಅಂತ ಎಲ್ಲ ಹೆಂಡತಿಗೆ ಎಕ್ಸ್ಪ್ಲೇನ್ ಮಾಡ್ತಾನಲ್ವಾ. ಅದಾದ ನಂತರ ಮ್ಯಾಕ್ಬೆತ್ ಕೂಡ ಅವನ ಹೆಂಡತಿ ಏನಿದ್ದಾರೆ ಲೇಡಿ ಮ್ಯಾಕ್ಬೆತ್, ಅವಳು ಕೂಡ ತುಂಬಾ ಆಂಬಿಷಿಯಸ್, ಅವಳಿಗೆ ತುಂಬಾ ಮಹತ್ವಾಕಾಂಕ್ಷೆ ಜಾಸ್ತಿ, ಗಂಡನ ಹಾಗೇನೆ ಇರ್ತಾಳೆ ಅವಳು. ಅವಳಿಗೆ ಕೂಡ ಏನ್ ಅನ್ಸುತ್ತಂತಂದ್ರೆ, ಕಿಂಗ್ ಡಂಕನ್ ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಊಟಕ್ಕೆ ಬರ್ತಾರೆ, ಔತಣಕೂಟ ಇರುತ್ತೆ, ಆ ಔತಣಕೂಟಕ್ಕೆ ಬರ್ತಾರೆ ಅಂತ ಅವಳಿಗೆ ಗೊತ್ತಿರ್ತದೆ. ಅಂದ್ರೆ ಅವರ ಮನೆಗೆ ಅಥವಾ ಅವರ ಒಂದು ಜಾಗಕ್ಕೆ ಕ್ಯಾಸ್ಟಲ್ ಇರುತ್ತೆ, ಅಂದ್ರೆ ಈ ಮಹಾರಾಜರೆಲ್ಲ ಬಂದು ನಡೆಸುವಂತ ಒಂದು ಔತಣಕೂಟ ಏನಿರುತ್ತೆ ಅದು ಒಂದು ಪ್ಲಾನ್ ಆಗಿರುತ್ತೆ. ಅಲ್ಲಿಗೆ ಹೇಗಿದ್ರು ಡಂಕನ್ ರಾಜ ಬರ್ತಾನೆ, ಅವನನ್ನ ಅಲ್ಲೇ ನಾವು ಕಿಲ್ ಮಾಡಿದ್ರೆ, ಸಾಯಿಸಿದ್ರೆ ನನ್ನ ಗಂಡ ಅಂದ್ರೆ ಮ್ಯಾಕ್ಬೆತ್ ಆರಾಮಾಗಿ ರಾಜನಾಗ್ತಾನೆ ಎನ್ನುವಂತಹ ಒಂದು ಯೋಚನೆ ಅವಳ ತಲೆಯಲ್ಲಿ ಬರುತ್ತೆ. ಯಾವುದು ಲೇಡಿ ಮ್ಯಾಕ್ಬೆತ್ನ ತಲೆಯಲ್ಲಿ. ನಂತರ ಮ್ಯಾಕ್ಬೆತ್ ಈಸ್ ಅಫ್ರೇಡ್ ಅಂಡ್ ಫೀಲ್ಸ್ ದಟ್
Killing Duncan is wrong, but Lady Macbeth encourages him and questions his courage. Finally, Macbeth agrees to murder Duncan. ಅಂದ್ರೆ ಇದಾದ ನಂತರ ಅವಳ ತಲೆಯಲ್ಲಿ ಏನ್ ಬಂತು, ಕೊಲ್ಲಿಕ್ಕೆ ಒಂದು ಯೋಚನೆ ಬಂತಲ್ವಾ, ಅದನ್ನ ಅವಳು ತನ್ನ ಗಂಡನಾದ ಮ್ಯಾಕ್ಬೆತ್ನ ಹತ್ರ ಹೇಳ್ತಾಳೆ. ಆಗ ಮ್ಯಾಕ್ಬೆತ್ ಹೆದರ್ಕೊಳ್ತಾನೆ, ಮತ್ತೆ ಒಬ್ಬರನ್ನ ಸಾಯಿಸುದು ತಪ್ಪು ಅಂತ ಅವನ ಹೆಂಡತಿಗೆ ಹೇಳ್ತಾನೆ. ಆದ್ರೆ ಮ್ಯಾಕ್ಬೆತ್ ಹೆಂಡತಿ ಏನಿದ್ದಾಳೆ, ಅವಳು ಅವನ ಗಂಡನನ್ನ ಇನ್ನು ತುಂಬಾ ಎನ್ಕರೇಜ್ ಮಾಡಿ ಅವನನ್ನ ಧೈರ್ಯವನ್ನ ಪ್ರಶ್ನಿಸ್ತಾಳೆ. ಹಾಗೇನೆ ಅವನು ಅದು ಕೊನೆಯಲ್ಲಿ ಮರ್ಡರ್ ಮಾಡ್ಲಿಕ್ಕೆ ಮ್ಯಾಕ್ಬೆತ್ ಒಪ್ಪುತ್ತಾನೆ ಡಂಕನ್ ಅನ್ನ. ನಂತರ that night King Duncan sleeps in Macbeth's castle. Macbeth enters Duncan's room and kills him while he's sleeping. ಅಂದ್ರೆ ಆ ದಿನ ರಾತ್ರಿ ಔತಣಕೂಟ ಆದ ಮೇಲೆ ಡಂಕನ್ ಏನಿದ್ದಾರೆ ಮ್ಯಾಕ್ಬೆತ್ನ ಒಂದು ಔತಣಕೂಟಕ್ಕೆ ಬಂದಿರ್ತಾನಲ್ವಾ, ಅದೇ ಔತಣಕೂಟದಲ್ಲಿ ಅವನು ಬಂದು ನೈಟ್ ಅಲ್ಲಿ ಮಲಗಿರ್ತಾನೆ. ಮಲಗಿರುವಂತಹ ಸಂದರ್ಭದಲ್ಲಿ ಮ್ಯಾಕ್ಬೆತ್ ಅವನ ರೂಮಿಗೆ, ಡಂಕನ್ ಅನ್ನುವಂತ ರಾಜನ ರೂಮಿಗೆ ಹೋಗಿ ಅವನನ್ನ ಮಲಗಿರುವ ಸಂದರ್ಭದಲ್ಲಿ ಕೊಲೆ ಮಾಡ್ತಾನೆ. ಆಫ್ಟರ್ ದ ಮರ್ಡರ್ Macbeth becomes very frightened and guilty. Lady Macbeth tries to him remain strong and help him to hide the crime. ಅಂದ್ರೆ ಮರ್ಡರ್ ಮಾಡ್ಲಿಕ್ಕೇನೋ ಮಾಡಿರ್ತಾನೆ ಮ್ಯಾಕ್ಬೆತ್ ಡಂಕನ್ ಅದ್ದು. ಮಾಡಿ ಆದ ನಂತರ ಅವನಿಗೆ ತುಂಬಾ ಭಯ ಆಗುತ್ತೆ, ಹೆದರ್ಕೊಳ್ತಾನೆ ಪ್ರತಿಯೊಂದು ವಿಷಯದಲ್ಲೂ ಕೂಡ. ಆದ್ರೆ ಲೇಡಿ ಮ್ಯಾಕ್ಬೆತ್ ಏನಿರ್ತಾಳೆ, ಅವನ ಹೆಂಡತಿ, ಅವನನ್ನ ಧೈರ್ಯವಾಗಿರ್ಲಿಕ್ಕೆ ಮತ್ತೆ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡ್ತಾಳೆ. ಮತ್ತೆ ಈ ಒಂದು ಕ್ರೈಮ್ ಇಂದ ಅವನು ತಪ್ಪಿಸ್ಕೊಳ್ಳಿಕ್ಕೆ ಕೂಡ ಸಹಾಯ ಮಾಡ್ತಾಳೆ. ಅವನು ಮಾಡಿದಲ್ಲ ಎನ್ನುವಂತ ಒಂದು ವಿಷಯದಲ್ಲಿ ಸಹಾಯ ಮಾಡ್ತಾಳೆ. The next morning, Duncan's murder is discovered. Macbeth pretends to be shocked and angry. ಅಂದ್ರೆ ನೆಕ್ಸ್ಟ್ ಡೇ ಎಲ್ರಿಗೂ ಗೊತ್ತಾಗ್ತದೆ ಡಂಕನ್ ಸತ್ತೋಗಿರೋದು. ಮಲ್ಗೆ ಎದ್ದಾಗ ಅವ್ನು ಸತ್ತೋಗಿದ್ದಾನಂತ ಎಲ್ರಿಗೂ ಗೊತ್ತಾಗ್ತದೆ. ಮತ್ತೆ ಮ್ಯಾಕ್ಬೆತ್ ಪ್ರಿಟೆಂಡ್ ಮಾಡ್ತಾನೆ, ತೋರಿಸ್ಕೊಳ್ತಾನೆ, ನನಗೂ ಕೂಡ ಶಾಕ್ ಆಗಿದೆ ಅಂತ ಕೋಪಗೊಳ್ಳುವ ಹಾಗೆ ಒಂದು ನಾಟಕ ಮಾಡ್ತಾನೆ. ಅಂದ್ರೆ ಯಾರಿಗೂ ಗೊತ್ತಾಗ್ಬಾರ್ದಲ್ಲ ಅವ್ನು ಮಾಡಿರೋದು. ಡಂಕನ್ ಸನ್ಸ್ ಮೆಲ್ಕೋಮ್ ಅಂಡ್ ಡೊನಾಲ್ಡ್ ಬೈನ್ becomes afraid that they may also be killed. They leave Scotland for their safety. ಅಂದ್ರೆ ಇದಾದ ನಂತರ ಅದೇ ಒಂದು ಔತಣಕೂಟಕ್ಕೆ ಡಂಕನ್ ನ ಮಕ್ಕಳು ಕೂಡ ಬಂದಿರ್ತಾರೆ, ಈ ಮೆಲ್ಕಾಮ್ ಮತ್ತೆ ಡೊನಾಲ್ಡ್ ಬೈನ್ ಅನ್ನುವಂತಹವರು. ಆದ್ರೆ ಇದೊಂದು ಮರ್ಡರ್ ಅನ್ನ ನೋಡಿದ ಕೂಡಲೇ ಅವರು ಹೆದರ್ಕೊಂಡು ಅವರು ಕೂಡ ಓಡಿ ಹೋಗ್ತಾರೆ. ಸ್ಕಾಟ್ಲೆಂಡ್ ನ ಬಿಟ್ಟು ಸೇಫ್ ಆಗಿರ್ಲಿಕ್ಕೋಸ್ಕರ ಅವರು ಓಡಿ ಹೋಗ್ತಾರೆ. ಅಂದ್ರೆ ನಾನು ಇಲ್ಲಿದ್ರೆ ನಮ್ಮನ್ನು ಕೂಡ ಕೊಲೆ ಮಾಡಬಹುದು ಇವರು ಎನ್ನುವಂತ ಕಾರಣಕ್ಕಾಗಿ ಅವೆರಡು ಮಕ್ಕಳು ಕೂಡ ಓಡಿ ಹೋಗ್ತಾರೆ ಡಂಕನ್ ಇದು. Because Duncan's son leaves, people begins to suspect him. Macbeth is then made of kings of ಸ್ಕಾಟ್ಲೆಂಡ್. ಅಂದ್ರೆ ಡಂಕನಿನ ಮಕ್ಕಳು ಈ ತರ ಭಯದಿಂದ ಓಡಿ ಹೋಗ್ತಾರೆ, ತಮ್ಮನ್ನು ಕೂಡ ಕೊಲ್ಲಬಹುದು ಎನ್ನುವಂತ ಯೋಚನೆಯಿಂದ. ಆದರೆ ಈ ಒಂದು ವಿಷಯವನ್ನ ಉಪಯೋಗಿಸಿಕೊಂಡ ಡಂಕನ್ ಉಪಯೋಗಿಸ್ಕೊಳ್ತಾನೆ ಮ್ಯಾಕ್ಬೆತ್. ಮತ್ತೆ ಅವರು ಮಕ್ಕಳು ಓಡಿ ಹೋದ ಕಾರಣ, ಅಂದ್ರೆ ಅವ್ರ ಮಕ್ಕಳು ಪಲಾಯನ ಮಾಡಿರ್ತಾರಲ್ವಾ ಪ್ರದೇಶದಿಂದ, ಅದನ್ನ ಜನರು ಕೂಡ ನಂಬ್ತಾರೆ. ಇದೆಲ್ಲ ಮಾಡ್ಲಿಕ್ಕೆ ಕಾರಣ ಡಂಕನ್ನ ಮಕ್ಕಳೇ ಆಗಿರ್ಬೋದು ಕೊಲೆ ಮಾಡಿರುವುದು ಅಂತ ಹೇಳಿ ಅವರ ಮೇಲೆ ಸಸ್ಪೆಕ್ಟ್ ಆಗುವ ಹಾಗೆ ಮ್ಯಾಕ್ಬೆತ್ ಮಾಡ್ತಾನೆ ಆ ಒಂದು ಸ್ಟೋರಿಯನ್ನು. ಅಂದ್ರೆ ಡಂಕನ್ ಮಕ್ಕಳೇ ಅವನನ್ನ ಕೊಂದ್ರು ಅನ್ನುವಂತ ರೀತಿಯಲ್ಲಿ ಸಸ್ಪೆಕ್ಟ್ ಆಗುವ ಹಾಗೆ ಅಥವಾ ಜನರೆಲ್ಲ ನಂಬುವ ಹಾಗೆ ಮಾಡ್ತಾನೆ. ಮತ್ತೆ ಅದಾದ ನಂತರ ಮ್ಯಾಕ್ಬೆತ್ ಅಲ್ಲಿನ ರಾಜನಾಗ್ತಾರೆ, ಯಾವುದು ಸ್ಕಾಟ್ಲೆಂಡ್ ಇದ್ದು. ನಂತರ ಮ್ಯಾಕ್ಬೆತ್ ಹ್ಯಾಸ್ ಬಿಕಮ್ ಕಿಂಗ್ ಬಟ್ ಹಿ ಇಸ್ ನಾಟ್ ಹ್ಯಾಪಿ. ಹಿ ರಿಮೆಂಬರ್ಸ್ ದ ವಿಚಸ್, ಪ್ರೊಫೆಸಿ ಅಂಡ್ ಬ್ಯಾಂಕೋ. ಅಂದ್ರೆ ಇದಾದ ನಂತರ ಕೂಡ ಮ್ಯಾಕ್ಬೆತ್ ರಾಜನ ಆದ್ರೂ ಕೂಡ ಅವನ ಒಂದು ಸಂತೋಷವಾಗಿರ್ಲಿಲ್ಲ. ಯಾಕಂದ್ರೆ ಅವನಿಗೆ 3 ವಿಚಸ್ ಹೇಳಿರೋದು ಪ್ರೊಫೆಸಿ, ಭವಿಷ್ಯವಾಣಿ ನೆನಪಿರುತ್ತದೆ. ಅಂದ್ರೆ ಅಲ್ಲಿ ಬ್ಯಾಂಕೋ ಬಗ್ಗೆನೂ ಹೇಳಿರ್ತಾರೆ. ಹಿ ಈಸ್ ಅಫ್ರೇಡ್ ಆಫ್ ಬ್ಯಾಂಕೋಸ್ ಡಿಸೆಂಡೆಂಟ್ ವಿಲ್ ಬಿಕಮ್ ಕಿಂಗ್ಸ್ ಅಂಡ್ ದೆನ್ ಹಿಸ್ ಓನ್ ಫ್ಯಾಮಿಲಿ ವಿಲ್ ಲಾಸ್ ದ ಥ್ರೋನ್. ಅಂದ್ರೆ ಅವನು ಯಾಕೆ ಬ್ಯಾಂಕೋನ ಬಗ್ಗೆ ಭಯ ಪಡ್ತಾನಪ್ಪ ಅಂತಂದ್ರೆ, ವಿಚಸ್ ಏನ್ ಹೇಳಿರ್ತಾರೆ, ಬ್ಯಾಂಕೋ ರಾಜನಾಗುದಿಲ್ಲ ಬಟ್ ಅವನ ವಂಶಸ್ಥರು ಕೂಡ ರಾಜನಾಗ್ತಾರೆ ಅನ್ನೋದನ್ನ ಹೇಳಿರ್ತಾರೆ. ಆದ ಕಾರಣ ಮ್ಯಾಕ್ಬೆತ್ಗೆ ಭಯ ಆಗ್ತದೆ. ಇನ್ನೊಂದು, ಈಗ ಏನು ನಾನ್ ರಾಜನಾದೆ, ಡಂಕನ್ ಸತ್ತು ಹೋದ, ನಾನ್ ರಾಜನಾದೆ, ಇನ್ನು ವಿಚಸ್ ಹೇಳಿರ್ತಾರಲ್ಲ ಬ್ಯಾಂಕು ಕೂಡ ಅವನ ಫ್ಯಾಮಿಲಿಯವರು ಕೂಡ ಉತ್ತರಾಧಿಕಾರಿ ಆಗ್ತಾರೆ ಎನ್ನುವಂಥದ್ದು. ಇನ್ನು ಇವನ ಫ್ಯಾಮಿಲಿಯವರು ಉಳ್ಕೊಂಡ್ರೆ ನನ್ನ ಫ್ಯಾಮಿಲಿಯವರಿಗೆ ಅಂತ ಉತ್ತರಾಧಿಕಾರದ ಒಂದು ಸ್ಥಾನ ಸಿಗುವುದಿಲ್ಲ ಎನ್ನುವಂತ ಭಯ ಕೂಡ ಅವನಿಗೆ ಇರ್ತದೆ. ಅಂದ್ರೆ ಅತಿಯಾದ ಮಹತ್ವಾಕಾಂಕ್ಷೆ, ಅತಿಯಾದ ಆಸೆ ಇರ್ತದೆ ಅವನಿಗೆ. ಹಾಗೇನೆ ಅತಿ ಆಸೆಯಿಂದ ಮತ್ತೆ ಈ ಮ್ಯಾಕ್ಬೆತ್ ಏನ್ ಮಾಡ್ತಾರೆ ಅಂದ್ರೆ, ಮ್ಯಾಕ್ಬೆತ್ ಹೈಯರ್ಸ್ ಮರ್ಡರರ್ಸ್ ಟು ಕಿಲ್ ಬ್ಯಾಂಕೋ ಅಂಡ್ ಹಿಸ್ ಸನ್ ಪ್ಲಾನ್ಸ್. ಬ್ಯಾಂಕೋ ಇಸ್ ಕಿಲ್ಡ್ ಬಟ್ ಪ್ಲಾನ್ಸ್ ಎಸ್ಕೇಪ್ಸ್. ಅಂದ್ರೆ ಎಷ್ಟು ಕೆಟ್ಟವನು ಈ ಮ್ಯಾಕ್ಬೆತ್ ಅಂತಂದ್ರೆ, ಅವನು ಮರ್ಡರ್ ಈ ಕೊಲೆಗಾರರನ್ನ ಅರೇಂಜ್ ಮಾಡಿ ಬ್ಯಾಂಕುವನ್ನ ಕೂಡ ಕೊಲ್ಲಿಕ್ಕೆ ಹೇಳ್ತಾನೆ. ಯಾಕಂದ್ರೆ ಬ್ಯಾಂಕುವನ್ನ ಕೊಲ್ಲಲಿಲ್ಲ ಅಂದ್ರೆ ಅವನ ವಂಶಸ್ಥರು ಕೂಡ ಮುಂದೆ ರಾಜರಾಗ್ತಾರಲ್ವಾ, ಅಥವಾ ಅಂತ ಹೇಳಿ ಅವನು ಮತ್ತೆ ಅವನ ಮಗ ಇಬ್ಬರನ್ನ ಸಹ ಕೊಲ್ಲಲಿಕ್ಕೆ ಕೊಲೆಗಾರರನ್ನ ಕಳಿಸ್ತಾರೆ, ಕಟುಕರನ್ನ ಕಳಿಸ್ತಾರೆ. ಆದ್ರೆ ಆ ಒಂದು ಇದ್ರಲ್ಲಿ ಬ್ಯಾಂಕು ಸತ್ತೋಗ್ತಾನೆ, ಬ್ಯಾಂಕುವನ್ನ ಕೊಲ್ತಾರೆ ಅವರೆಲ್ಲರೂ ಸೇರಿ. ಆದ್ರೆ ಬ್ಯಾಂಕುದು ಮಗ ಏನಿರ್ತಾನೆ, ಫ್ಲಾನ್ಸ್ ಏನಿರ್ತಾನೆ, ಅವ್ನು ಮಾತ್ರ ಎಸ್ಕೇಪ್ ಆಗ್ತಾನೆ, ತಪ್ಪಿಸ್ಕೊಂಡು ಹೋಗ್ತಾನೆ ಆ ಒಂದು ಮರ್ಡರರಿಂದ, ಅಂದ್ರೆ ಕೊಲೆಗಾರರಿಂದ. Macbeth later has a frightening experience at a royal banquet. ಅಂದ್ರೆ ಮುಂದೆ ಒಂದು ಔತಣಕೂಟದಲ್ಲೇನೆ ಮ್ಯಾಕ್ಬೆತ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಫೈಟನಿಂಗ್ ಎಕ್ಸ್ಪೀರಿಯನ್ಸ್ ಎಟ್ ರಾಯಲ್ ಬ್ಯಾಂಕೆಟ್. ಒಂದು ಔತಣಕೂಟ ಮಾಡುವಂತಹ ಸಂದರ್ಭದಲ್ಲಿ ಮುಂದೆ ಒಂದಿನ ಅವನಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಿ ಸೀಸ್ ಬ್ಯಾಂಕೋಸ್ ಗೋಸ್ಟ್ ಸಿಟ್ಟಿಂಗ್ ಇನ್ ಹಿಸ್ ಪ್ಲೇಸ್. ಅಂದ್ರೆ ಅವನಿಗೆ ಬ್ಯಾಂಕೋದು ಗೋಸ್ಟ್ ಏನ್ ಭೂತ ಅವನ ಹತ್ರ ಕೂತ್ಕೊಂಡಾಗೆ ಅವನಿಗೆ ಅನಿಸ್ತದೆ. ಆಲ್ರೆಡಿ ಬ್ಯಾಂಕೋನ ಕೊಂದಿರ್ತಾರಲ್ವಾ, ಆದ್ರೆ ಅವನಿಗೆ ಬ್ಯಾಂಕೋದು ಭೂತವನ್ನ ಕಂಡ ಹಾಗೆ ಅನ್ನಿಸ್ತದೆ. ಎಕ್ಸ್ಪೀರಿಯನ್ಸ್ ಅಂತಹ ಒಂದು ಅನುಭವ ಆಗ್ತದೆ. ಬಟ್ ನೋ ಬಡಿ ಎಲ್ಸ್ ಕ್ಯಾನ್ ಸಿ ದ ಗೋಸ್ಟ್. ಬೇರೆ ಯಾರಿಗೂ ಕೂಡ ಅದು ಕಾಣಿಸುವುದಿಲ್ಲ, ಮ್ಯಾಕ್ಬೆತ್ಗೆ ಬಿಟ್ಟು ಬೇರೆ ಯಾರಿಗೆ ಆ ಗೋಸ್ಟ್ ಕಾಣಿಸುವುದಿಲ್ಲ. Macbeth becomes
ಟೆರಿಫೈಡ್ ಅಂಡ್ his strange behavior makes the guest suspicious. ಅಂದ್ರೆ ಆಗ ಅವನು ತುಂಬಾ ಭಯ ಪಡ್ತಾನಲ್ವಾ, ಯಾರಿಗೂ ಕಾಣದ ಗೋಷ್ಠಿ ಇವನೊಬ್ನಿಗೆ ಕಾಣ್ತದೆ, ಮತ್ತೆ ಅವ್ನು ತುಂಬಾ ಭಯ ಆಗ್ತಾನೆ, ಒಂಥರ ಅಲ್ಲೋಲ ಕಲ್ಲೋಲ ಆದ ಸಿಚುವೇಶನ್ ಎಲ್ಲ ಮಾಡ್ತಾ ಇರ್ತಾನೆ ಅವನು. ಅಂದ್ರೆ ಅವನಿಗೆ ತುಂಬಾ ಭಯ ಆಗ್ತದೆ. ಅವನು ಈ ತರ ಹೆದರ್ಕೊಳ್ಳುದು ಅಥವಾ ಈ ತರ ಒಂದು ವಿಚಿತ್ರವಾದ ಬಿಹೇವಿಯರ್ ನ ನೋಡಿ ಅಲ್ಲಿ ಬಂದಿರುವಂತ ಉಳಿದ ಗೆಸ್ಟ್ ಗಳೇನಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಅವನ ಮೇಲೆ ಅನುಮಾನ ಬರ್ಲಿಕ್ಕೆ ಶುರು ಆಗ್ತದೆ. Macbeth decides to visit three witches again. They show him more visions and give him new prophecies. ಅಂದ್ರೆ ಆಗ ಇದಾದೆಲ್ಲ ಘಟನೆಗಳೆಲ್ಲ ಆದ ನಂತರ ಮ್ಯಾಕ್ಬೆತ್ಗೆ ಭಯ ಅಂತೂ ಹಂಗೆ ಇರುತ್ತೆ. ಮತ್ತೆ ಅವನು ಮತ್ತೆ ಪುನಃ ಈ ತ್ರೀ ವಿಚಸ್ ನ ಅಂದ್ರೆ ಮೂರು ಮಾಟಗಾತಿಯರು ಫಸ್ಟ್ ಸಿಕ್ಕಿರ್ತಾರಲ್ಲ ಅವರನ್ನ ಮತ್ತೆ ಹೋಗಿ ಮೀಟ್ ಆಗ್ತಾನೆ. ಮೀಟ್ ಆಗಿದಾಗ ಅವ್ರು ಮತ್ತೆ ಇನ್ನೊಂದಿಷ್ಟು ವಿಷನ್ ಗಳನ್ನ ಅಥವಾ ಇನ್ನೊಂದಿಷ್ಟು ದಾರಿಗಳನ್ನ ತೋರಿಸ್ತಾರೆ, ಮತ್ತೆ ಸ್ವಲ್ಪ ಇನ್ನೊಂದು ಭವಿಷ್ಯವಾಣಿಯನ್ನ ಕೂಡ ಹೇಳ್ತಾರೆ. ಅದೆಲ್ಲ ಏನಪ್ಪಾ ಅಂತಂದ್ರೆ, ದೇ ಟೆಲ್ ಮ್ಯಾಕ್ಬೆತ್ ಬಿಕಮ್ ಟು ಬಿವೇರ್ ಆಫ್ ಮ್ಯಾಕ್ಡಫ್. ಮ್ಯಾಕ್ಡಫ್ ಎನ್ನುವಂತ ಇನ್ನೊಬ್ಬ ಸೋಲ್ಜರ್ ಅಲ್ಲಿ ಅವನು ಇರ್ತಾರೆ. ಅವನ ಬಗ್ಗೆ ಮ್ಯಾಕ್ಬೆತ್ ಸ್ವಲ್ಪ ಧೈರ್ಯ ಅಂದ್ರೆ ಅವನ ಬಗ್ಗೆ ಸ್ವಲ್ಪ ಜಾಗರೂಕನಾಗಿರ್ಬೇಕಾಗ್ತದೆ ಅಂತ ಒಂದು ಹೇಳ್ತಾರೆ. ದೆನ್ ದೇ ಟೆಲ್ ಹಿಮ್ ದಟ್ ನೋ ಮ್ಯಾನ್ ಬಾರ್ನ್ ಆಫ್ ಎ ವುಮೆನ್ ವಿಲ್ ಡಿಫೀಟ್ ಮ್ಯಾಕ್ಬೆತ್. ಅಂದ್ರೆ ಹೊಟ್ಟೆಯಲ್ಲಿ ಒಂದು ಅಂದ್ರೆ ಡೇಟೆಲ್ ಏನಂದ್ರೆ ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ನಾರ್ಮಲ್ ಆಗಿ ಒಂದು ಜನಿಸುವಂತ ಯಾವ ಒಂದು ಮಹಿಳೆಯ ಮಕ್ಕಳಿಂದನೂ ಕೂಡ ಮ್ಯಾಕ್ಬೆತ್ಗೆ ಜನನವಾಗುವುದಿಲ್ಲ, ಅಂದ್ರೆ ಸಾರಿ ಮ್ಯಾಕ್ಬೆತ್ಗೆ ಮರಣ ಆಗುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾರ್ಮಲ್ ಆಗಿ ಜನಿಸಿದ ತಾಯಿಯ ಹೊಟ್ಟೆಯಿಂದ ನಾರ್ಮಲ್ ಆಗಿ ಜನಿಸಿದ ಯಾವುದೇ ಒಂದು ಮಗುವಿನಿಂದನೂ ಏನು ಮ್ಯಾಕ್ಬೆತ್ತಿನ ಮರಣ ಆಗುವುದಿಲ್ಲ ಎನ್ನುವುದನ್ನು ಇನ್ನೊಂದು ಭವಿಷ್ಯವಾಣಿಯನ್ನ ಹೇಳ್ತಾರೆ. ಫೈನಲಿ ದೇ ಟೆಲ್ ಹಿಮ್ ದಟ್ ಹಿ ವಿಲ್ ಬಿಕಮ್ ಸೇಫ್ ಅಂಟಿಲ್ ಬ್ರಿನಾಮ್ ವುಡ್ ಮೂವ್ಸ್ ಡನ್ಶೇನ್ಸ್ ಹಿಲ್. ಅಂದ್ರೆ ಬಿರ್ನಾಮ್ ವುಡ್ ಅಂದ್ರೆ ಬಿರ್ನಾಮ್ ಕಾಡುಗಳು ಯಾವಾಗ ಡನ್ಸಿನೇನ್ ಹಿಲ್ ಬೆಟ್ಟಗಳ ಹತ್ರ ಬರುತ್ತವಲ್ವಾ, ಆವಾಗ ಅಲ್ಲಿ ತನಕ ಅವನು ಸೇಫ್ ಆಗಿರ್ತಾನೆ ಅಂತ ಇನ್ನೊಂದು ಅವರು ಏನು ಭವಿಷ್ಯವಾಣಿಯನ್ನ ಹೇಳ್ತಾರೆ. ಅಂದ್ರೆ ಬಿರ್ನಾಮ್ ವುಡ್ ಮೂವ್ಸ್ ಟು ಡನ್ಸಿನೇನ್ ಹಿಲ್ ಅಂದ್ರೆ ಒಂದು ಬಿರ್ನಾಮ್ ಬೆಟ್ಟಗಳು ಕಾಡುಗಳೇನಿದೆ, ಬಿರ್ನಾಮ್ ಕಾಡುಗಳೇನಿದೆ ಡನ್ಸಿನೇನ್ ಹಿಲ್ಲಿಗೆ ಬರುವ ತನಕ ನೀನ್ ಸೇಫ್ ಆಗಿರ್ತೀಯ ಅಂತ ಹೇಳ್ತಾರೆ. ಅದ್ರ ಅರ್ಥ ಅವನು ತುಂಬಾ ಸೇಫ್ ಆಗಿರ್ತಾನೆ, ಅದು ಸಾಧ್ಯವಿಲ್ಲ ಎನ್ನುವಂತ ಒಂದು ವಿಷಯವಾಗಿರ್ತದೆ. ಹಾಗಾಗಿ ಅವನು ಅನ್ಕೊಳ್ತಾನೆ, ನಾನು ಹಾಗಾದ್ರೆ ಸೇಫ್ ಆಗಿರ್ತೀನಿ ಅಂತ ಅನ್ಕೊಳ್ತಾನೆ. ಮ್ಯಾಕ್ಬೆತ್ ಫೀಲ್ಸ್ ಕಾನ್ಫಿಡೆನ್ಸ್ ಬಿಕಾಸ್ ದೀಸ್ ತ್ರೀ ಥಿಂಗ್ಸ್ ಸೀಮ್ಸ್ ಇಂಪಾಸಿಬಲ್. ಇದ್ಯಾವುದು ಕೂಡ ಆಗದೆ ಇರುವಂತಹದ್ದು ಅಂತ ಅವನು ಅನ್ಕೊಳ್ತಾನೆ. ಮತ್ತೆ ನಾನು ಹಾಗಾಗಿ ಅವನು ತುಂಬಾ ಸೇಫ್ ಅಂತ ಅನ್ಕೊಳ್ತಾನೆ. ಹಿ ಥಿಂಕ್ಸ್ ದಟ್ ನೋ ಫಾರೆಸ್ಟ್ ಕ್ಯಾನ್ ಮೂವ್ ಅಂಡ್ ಎವ್ರಿ ಮ್ಯಾನ್ ಇಸ್ ಬಾರ್ನ್ ಫ್ರಮ್ ವುಮೆನ್. ಎಲ್ಲರೂ ಹೇಗಿದ್ರು ಅಮ್ಮನ ಹೊಟ್ಟೆಯಿಂದನೇ ಜನಿಸಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ಯಾವ ಕಾಡುಗಳು ಕೂಡ ಚಲಿಸುವುದಿಲ್ಲ. ಅದೇ ಬಿರ್ನಾಮ್ ವುಡ್ ಚಲಿಸ್ತದೆ ಅಂತ ಹೇಳಿದ್ರಲ್ವ, ಚಲಿಸಿ ಡನ್ಸಿನೇನ್ ಬೆಟ್ಟದ ಕಡೆ ಹೋಗ್ತವೆ ಅಂತ ಹೇಳಿದ್ರಲ್ವ, ಹಾಗಾಗಿ ಯಾವ ಮರಗಳು ಕಾಡುಗಳು ಕೂಡ ಚಲಿಸುವುದಿಲ್ಲ. ಹಾಗಾಗಿ ಅವನು ಸೇಫ್ ಅನ್ಕೋತಾಳೆ. ಮತ್ತೆ ಎಲ್ಲ ತಾಯಂದ್ರ ಹೊಟ್ಟಿಂದನೇ ಹುಟ್ಟಬೇಕು, ಹಾಗಾಗಿ ಬೇರೆ ಯಾರು ಮನುಷ್ಯನ ಸಾಯ್ಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥದ್ದನ್ನ ಅವನು ಕಂಡ್ಕೊಳ್ತಾನೆ. ಇದೆಲ್ಲ ಥಿಂಗ್ಸ್ಗಳು ಮೂರು ಏನ್ ಹೇಳಿರ್ತಾನೆ ಅವನು, ಅವರು ವಿಚಸ್ಗಳು, ಅದೆಲ್ಲವೂ ಕೂಡ ಆಗದೆ ಇರುವಂತದ್ದು ಎಂದು ನಂಬಿರ್ತಾನೆ. ಹೌಎವರ್ ಮ್ಯಾಕ್ಬೆತ್ ಬಿಕಮ್ಸ್ ಮೋರ್ ಕ್ರೂಯಲ್ ಅಂಡ್ ವಯಲೆಂಟ್. ಇದೆಲ್ಲ ಆದ ನಂತರ ಅವನು ಮತ್ತೆ ಕೂಡ ಜಾಸ್ತಿ ದುಷ್ಟನಾಗ್ತಾನೆ, ಮತ್ತೆ ತುಂಬಾ ಜೋರಾಗ್ತಾನೆ. ಅವನ ಇಂತಹ ಕೆಲಸಗಳು ಕ್ರೂರತನಗಳು ಜಾಸ್ತಿ ಆಗ್ತವೆ. ಹಿ ಆರ್ಡರ್ಸ್ ದ ಮರ್ಡರ್ ಆಫ್ Macduff's wife and children because Macduff has escaped to ಇಂಗ್ಲೆಂಡ್. ಅಂದ್ರೆ ಇದೆಲ್ಲ ಆದ ನಂತರ ಅವನು ಕ್ರೂಯಲ್ ಆಗ್ತಾನೆ, ವೈಲೆಂಟ್ ಆಗ್ತಾನೆ. ಇದೆಲ್ಲ ಅದರ ನಂತರನು ಮ್ಯಾಕ್ಡಫ್ ಅನ್ನುವಂತವನ ಏನಿರ್ತಾನೆ ಅವನ ಹೆಂಡತಿ ಮತ್ತೆ ಮಕ್ಕಳನ್ನ ಕೂಡ ಕೊಲ್ಲಲಿಕ್ಕೆ ಅವನು ಕಳಿಸ್ತಾನೆ. ಯಾಕಂದ್ರೆ ಮ್ಯಾಕ್ಡಫ್ ಅಲ್ಲಿ ಇರುವುದಿಲ್ಲ, ಅವನು ಇಂಗ್ಲೆಂಡ್ಗೆ ಎಸ್ಕೇಪ್ ಆಗಿರ್ತಾನೆ. ಆದ ಕಾರಣ ಮ್ಯಾಕ್ಡಫಿನ ವೈಫ್ ಮತ್ತೆ ಮಕ್ಕಳೇನಿರ್ತಾರೆ ಅವರನ್ನ ಕೂಡ ಕೊಲೆ ಮಾಡ್ತಾನೆ. ಅಷ್ಟು ಅತ್ಯಾದ ಮಹತ್ವಾಕಾಂಕ್ಷಿ ಉಳ್ಳವನಾಗಿರ್ತಾನೆ ನಮ್ಮ ಮ್ಯಾಕ್ಬೆತ್. ಮೀನ್ ವೈಲ್ ಮ್ಯಾಕ್ಡಫ್ ಜಾಯ್ನ್ಸ್ ಮೆಲ್ಕಾಮ್ ಡಂಕನ್ಸನ್ ಇನ್ ಇಂಗ್ಲೆಂಡ್. ದೇ ಡಿಸೈಡ್ ಟು ರಿಟರ್ನ್ ಟು ಸ್ಕಾಟ್ಲೆಂಡ್ ವಿತ್ ಅನ್ ಆರ್ಮಿ ಅಂಡ್ ಫೈಟ್ ಅಗೇನ್ಸ್ಟ್ ಮ್ಯಾಕ್ಬೆತ್. ಈ ಟೈಮಲ್ಲಿ ಮ್ಯಾಕ್ಡಫ್ ಏನ್ ಮಾಡಿರ್ತಾನೆ, ಎಸ್ಕೇಪ್ ಆದವನು ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಡಂಕನ್ನ ಮಕ್ಕಳೇನಿರ್ತಾರೆ, ಮೆಲ್ಕಾನ್ ಮತ್ತೆ ಇನ್ನೊಬ್ಬ ಮಗ ಏನಿರ್ತಾನೆ ಅವರಿಬ್ಬರನ್ನ ಮೀಟ್ ಆಗ್ಬಿಟ್ಟು ಅಲ್ಲಿಂದ ಒಂದು ಸೈನ್ಯವನ್ನ ಕಟ್ಟಿ ಮ್ಯಾಕ್ಬೆತ್ನ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ರೆಡಿಯಾಗಿ ಬರ್ತಾನೆ. Lady Macbeth also begins to suffer because of her guilt. She remembers Duncan's murder and imagines that blood in his hands. She cannot sleep peacefully and walks around while sleeping. ಅಂದ್ರೆ ಮ್ಯಾಕ್ಬೆತ್ತಿನ ವೈಫಿಗೆ ಏನಾಗಿರ್ತದೆ ಈ ಸಂದರ್ಭದಲ್ಲಿ ಅಂತಂದ್ರೆ, ಲೇಡಿ ಮ್ಯಾಕ್ಬೆತ್ ಏನಿರ್ತಾಳೆ ಅವಳಿಗೆ ಅವಳು ಮಾಡಿರುವಂತಹ ತಪ್ಪು ಯಾವಾಗ್ಲೂ ಅವಳಿಗೆ ತುಂಬಾ ಚುಚ್ಚುತ್ತಾ ಇರುತ್ತದೆ. ಮತ್ತೆ ಅವಳಿಗೆ ಯಾವಾಗ್ಲೂ ನೆನಪಾಗ್ತದೆ ಆ ಕೊಲೆ ಮಾಡಿರುವುದು, ಮತ್ತೆ ಅಲ್ಲಿರುವಂತಹ ರಕ್ತಗಳೆಲ್ಲ ಅವಳ ಕೈಯಲ್ಲೇ ಇದೆ ಅನ್ನುವಂತಹ ಫೀಲ್ ಅವಳಿಗೆ ಯಾವಾಗ್ಲೂ ಆಗುದು. ಇದೆಲ್ಲ ಕಾರಣಗಳಿಂದಾಗಿ ಅವಳಿಗೆ ಒಂದು ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿಕ್ಕೆ ಆಗುದಿಲ್ಲ, ನಿದ್ದೆಲೆಲ್ಲ ನಡೀತಾಳೆ. ಹೀಗೆಲ್ಲ ಆಗಿ ಹುಚ್ಚಿ ಅಂತಾಗಿ ಅವಳೊಂದಿನ ಸಾಯ್ತಾಳೆ. ಶಿ ಫೈನಲಿ ಡೈಸ್. ಆಮೇಲೆ ಮೆಲ್ಕಾಮ್ಸ್ ಆರ್ಮಿ ಮೂವ್ಸ್ ಟುವರ್ಡ್ಸ್ ಮ್ಯಾಕ್ಬೆತ್ ಕ್ಯಾಸ್ಟಲ್ ಅಟ್ ಡನ್ಸಿನೇನ್ಸ್ ಟು ಹೈಡ್ ದ ನಂಬರ್ ಆಫ್ ಸೋಲ್ಜರ್ಸ್. ಮೆಲ್ಕಾಮ್ ಆರ್ಡರ್ಸ್ ಈಚ್ ಅದರ್ ಸೋಲ್ಜರ್ ಟು ಕಟ್ ಅ ಬ್ರಾಂಚ್ ಆಫ್ ಬಿರ್ನಾನ್ ವುಡ್ ಅಂಡ್ ಕ್ಯಾರಿ ಇಟ್ ಇನ್ ಫ್ರಂಟ್ ಆಫ್ ಹಿಮ್. ಈಗ ಕತೆಗೆ ಟ್ವಿಸ್ಟ್ ಇರುವುದು. ಈಗ ಮೆಲ್ಕಾಮ್ನ ಆರ್ಮಿ ಏನ್ ಮಾಡುತ್ತೆ, ಮ್ಯಾಕ್ಬೆತ್ನ ಕೋಟೆಗೆ ಸುತ್ತುವರಿಯುತ್ತೆ. ಡನ್ಸೆನ್ ಅವನ ಮ್ಯಾಕ್ಬೆತ್ತಿನ ಕೋಟೆ ಏನಿದೆ ಆ ಕೋಟೆಯನ್ನ ಮೆಲ್ಕಾಮ್ ಅಂದ್ರೆ
ಡಂಕನ್ನ ಮಗ ಏನಿದ್ದಾನೆ ಅವನ ಮಕ್ಕಳು ಮಗ ಮತ್ತೆ ಅವರ ಆರ್ಮಿಗಳೇನಿದೆ ಮ್ಯಾಕ್ಬೆತ್ತಿನ ಕೋಟೆಯನ್ನ ಸುತ್ತುವರಿತಾರೆ. ಆದರೆ ಅವನ ಸೈನ್ಯದಲ್ಲಿ ಎಷ್ಟು ಜನ ಸೈನಿಕರಿದ್ದಾರೆ ಎನ್ನುವುದು ಮ್ಯಾಕ್ಬೆತ್ಗೆ ತಿಳಿಬಾರ್ದು, ಗೊತ್ತಾಗಬಾರ್ದು ಅನ್ನುವಂತಹ ಒಂದು ವಿಷಯಕ್ಕಾಗಿ ಮೆಲ್ಕಾಮ್ ಏನ್ ಮಾಡ್ತಾನೆ, ಸೈನಿಕರಿಗೆ ಎಲ್ರಿಗೂ ಒಂದು ಆರ್ಡರ್ ಮಾಡ್ತಾನೆ. ಅಂದ್ರೆ ಅಲ್ಲಿ ಬಿರ್ನಾಮ್ ವುಡ್ ಏನಿದೆ ಆ ಮರಗಳ ಬಿರ್ನಾಮ್ ಕಾಡುಗಳಲ್ಲಿರುವ ಮರಗಳನ್ನೆಲ್ಲ ಕಡಿದು ಮರಗಳದ ಹಿಂದೆ ಒಬ್ಬೊಬ್ಬರಾಗಿ ಅಡಗಿಕೊಂಡು ಬರ್ತಾ ಇರಬೇಕು. ಹಾಗೆ ಅವನಿಗೆ ನಮ್ಮ ಸೈನ್ಯದಲ್ಲಿ ಎಷ್ಟು ಜನ ಇದ್ದಾರೆ ಎಂದು ತಿಳಿಬಾರ್ದು ಎನ್ನುವಂತಹದನ್ನ ಮೆಲ್ಕಾಮ್ ಅವರ ಜನರಿಗೆ ಆರ್ಡರ್ ಮಾಡ್ತಾನೆ, ಸೈನಿಕರಿಗೆ ಹೇಳ್ತಾನೆ. ಹಾಗಾಗಿ ಎಲ್ಲ ಸೈನಿಕರು ಒಂದೊಂದು ಮರದ ಕೊಂಬೆಗಳನ್ನು ಕಡಿದು ಅದರ ಹಿಂದೆ ಅಡಗಿಕೊಂಡು ಕೋಟೆಯನ್ನ ಸುತ್ತುವರಿತಾರೆ. ಇದು ಈ ಕತೆಗೆ ಟ್ವಿಸ್ಟ್ ಆಗುದು. ಅಂದ್ರೆ ಫ್ರಮ್ ಅ ಡಿಸ್ಟೆನ್ಸ್ ಇಟ್ಸ್ ಲುಕ್ಸ್ ಆಸ್ ಎ ಬಿರ್ನಾಮ್ ವುಡ್ ಈಸ್ ಮೂವಿಂಗ್ ಟುವಾರ್ಡ್ಸ್ ಡನ್ಸಿನೆನ್. ಇದು ದೂರದಿಂದ ನೋಡುವವರಿಗೆ ಯಾವ ತರ ಅನ್ಸುತ್ತಂದ್ರೆ ಬಿರ್ನಾಮ್ ವುಡ್ಗಳು ಅಥವಾ ಬಿರ್ನಾಮ್ ಕಾಡುಗಳೇನಿದೆ ಡನ್ಸಿನೆನ್ ಕೋಟೆಯನ್ನ ಮುತ್ತಿದ ಹಾಗೆ, ಅಥವಾ ಇವನ ಕೋಟೆ ಏನಿದೆ ಅದನ್ನ ಮುತ್ತಿದ ಹಾಗೆ, ಅಥವಾ ಅದನ್ನ ಜಲಿಸ್ಕೊಂಡು ಬರ್ತಾ ಇದ್ದ ಹಾಗೆ, ಬಿರ್ನಾಮ್ ವುಡ್ಗಳು ನಡೆದುಕೊಂಡು ಬರ್ತಾ ಇರುವ ಹಾಗೆ ಕಾಣ್ತದೆ. ಅಂದ್ರೆ ಅವು ಕೊಂಬೆಗಳನ್ನು ಹಿಡ್ಕೊಂಡು ನಡ್ಕೊಂಡು ಬಂದಿದ್ದಲ್ವಾ, ಅವರಿಗೆ ಮರಗಳೇ ಬಿರ್ನಾಮ್ ವುಡ್ಗಳೇ ನಡೆದುಕೊಂಡು ಬಂದ ಹಾಗೆ ಫೀಲ್ ಆಗ್ತದೆ ದೂರದಿಂದ ನೋಡುವವರಿಗೆ. ಮ್ಯಾಕ್ಬೆತ್ ರಿಯಲೈಸಸ್ ದಟ್ the witch's prophecy is coming true. He becomes frightened and he continues to fight. ಇದನ್ನೆಲ್ಲ ನೋಡಿದ ಮ್ಯಾಕ್ಬೆತ್ಗೆ ವಿಚಸ್ ಹೇಳ್ತಾರಲ್ವಾ, ಫಸ್ಟಿಗೆ ಮೂರು ನಿಂಗೆ ಬಿರ್ನಾಮ್ ಕಾಡುಗಳು ನಡ್ಕೊಂಡು ಬಂದಾಗ ಮತ್ತೆ ಬಿರ್ನಾಮ್ ಮರಗಳು ಡನ್ಸಿನೆನ್ ಬೆಟ್ಟದ ಕಡೆಗೆ ನಡೆದುಕೊಂಡು ಬರ್ತಾ ಇರುವಾಗ ನಿಮ್ಗೆ ಸಾವು ಬರುತ್ತದೆ ಅಂತ ಹೇಳಿದ್ರಲ್ವಾ. ಮ್ಯಾಕ್ಬೆತ್ ಏನ್ ಅನ್ಕೊಂಡಿದ್ದಾನೆ, ಅದು ಯಾವತ್ತೂ ಆಗದೆ ಇರುವಂತ ಸಂಗತಿ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಈಗ ಅವನಿಗೆ ನೆನಪಾಗ್ತದೆ ವಿಚಸ್ ಹೇಳಿರುವಂತ ಮಾತು, ಇವೆಲ್ಲವೂ ನಡ್ಕೊಂಡು ಬರ್ತಾ ಇದ್ದೇವೆ ಅಂತ ಹೆದರ್ಕೊಳ್ತಾನೆ. ಆದ್ರೂ ಕೂಡ ಫೈಟ್ ಮಾಡೋದನ್ನ ಮುಂದುವರಿಸ್ತಾನೆ, ಹೋರಾಟಕ್ಕೆ ಇಳಿತಾನೆ. ಫೈನಲಿ ಮ್ಯಾಕ್ಡಫ್ ಮೀಟ್ಸ್ ಮ್ಯಾಕ್ಬೆತ್ ಇನ್ ಬ್ಯಾಟಲ್. ಈಗ ಮ್ಯಾಕ್ಡಫ್ ಏನ್ ಫಸ್ಟಿಗೆ ಓಡಿ ಹೋಗಿದ್ದಲ್ವಾ, ಇಂಗ್ಲೆಂಡ್ಗೆ ಪಲಾಯನ ಮಾಡಿದ್ದಲ್ವಾ ಡಂಕನ್ ಸತ್ತ ಸಂದರ್ಭದಲ್ಲಿ, ಈಗ ಆ ಮ್ಯಾಕ್ಡಫ್ ಎನ್ನುವಂತವನು ಮ್ಯಾಕ್ಬೆತ್ನ ಈ ಒಂದು ಯುದ್ಧದಲ್ಲಿ ಮೀಟ್ ಆಗ್ತಾನೆ. ಮ್ಯಾಕ್ಬೆತ್ ಬಿಲೀವ್ಸ್ ದಟ್ Macduff cannot kill him because the witches said that no man born from a woman could defeat him. ಆದ್ರೂ ಕೂಡ ಮ್ಯಾಕ್ಡಫ್ ಈಗ ಮ್ಯಾಕ್ಬೆತ್ನ ಜೊತೆ ಯುದ್ಧಕ್ಕೆ ಬರ್ತಾನೆ. ಆದ್ರೂ ಕೂಡ ಮ್ಯಾಕ್ಬೆತ್ ನಂಬ್ತಾನೆ, ನಾನು ಹೆಂಗಿದ್ರು ಈ ಯುದ್ಧದಲ್ಲಿ ನಾನು ಗೆಲ್ತೇನೆ, ನನ್ನ ಸಾಯಿಸ್ಲಿಕ್ಕೆ ಯಾರಿಗೂ ಆಗುದಿಲ್ಲ ಅಂತ. ಯಾಕಂದ್ರೆ ವಿಚಸ್ ಏನ್ ಹೇಳಿರ್ತಾರೆ ಮಾಟಗಾತಿಯರು, ಆ 3 ಮಾಟಗಾತಿಯರು, ತಾಯಿಯ ಹೊಟ್ಟೆಯಿಂದ ಹುಟ್ಟಿದ ಯಾವ ಮಕ್ಕಳು, ನಾರ್ಮಲ್ ಆಗಿ ಹುಟ್ಟಿದ ಯಾವ ಮಕ್ಕಳು ಕೂಡ ತನ್ನನ್ನ ಸಾಯಿಸ್ಲಿಕ್ಕೆ ಅಥವಾ ಸೋಲಿಸ್ಲಿಕ್ಕೆ ಆಗುದಿಲ್ಲ ಎನ್ನುವಂಥದ್ದನ್ನ ನಾವು ನಂಬಿರ್ತಾನೆ. ಬಟ್ ಮ್ಯಾಕ್ಡಫ್ ಟೆಲ್ಸ್ ಮ್ಯಾಕ್ಬೆತ್ ದಟ್ he was from his mother womb ultimately ripped. ಅಂದ್ರೆ but Macduff tells a Macbeth that he was from his mother womb ultimately ripped, meaning he was born from cesarean section, not by normal birth. ಅಂದ್ರೆ ಈಗ ಇವನಿಗೆ ಫುಲ್ ಕನ್ಫ್ಯೂಷನ್ ಆಗುತ್ತೆ ಮ್ಯಾಕ್ಬೆತ್. ಯಾಕಂದ್ರೆ ವಿಚಸ್ ಏನ್ ಹೇಳಿರ್ತಾರೆ, ತಾಯಿಯ ಹೊಟ್ಟೆಯಿಂದ ನಾರ್ಮಲ್ ಆಗಿ ಜನಿಸಿದ ಯಾರಿಂದಲೂ ಕೂಡ ನಿನ್ಗೆ ಮರಣ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಅವ್ರು ಹೇಳಿದ್ದು ನಾರ್ಮಲ್ ಆಗಿ ಜನಿಸಿದವರಿಂದ ಮರಣ ಇಲ್ಲ ಅಂತ. ಆದ್ರೆ ಮ್ಯಾಕ್ಡಫ್ ಎನ್ನುವಂತವನು ತಾಯಿಯ ಹೊಟ್ಟೆಯಿಂದ ನಾರ್ಮಲ್ ಆಗಿ ಜನಿಸಿದ್ದಲ್ಲ, ಅವನು ಒಂದು ಸಿಸೇರಿಯನ್ ಎನ್ನುವಂತ ಒಂದು ಇರುತ್ತಲ್ವ ಸೆಕ್ಷನ್, ಅದರ ಮುಖಾಂತರ ಅವನು ಜನಿಸಿದ್ದಾನೆ. ಹಾಗಾಗಿ ಈಗ ಮ್ಯಾಕ್ಬೆತ್ಗೆ ರಿಯಲೈಸಸ್ ಆಗ್ತದೆ ದಟ್ ದ ವಿಚಸ್ ಹ್ಯಾವ್ ಡಿಸೀವ್ಡ್ ಹಿಮ್ ಅಂತ. ನನ್ಗೆ ಈ ವಿಚಸ್ಗಳು ಮೋಸ ಮಾಡಿದ್ರು, ಅಥವಾ ಅವ್ರು ಹೇಳಿದ್ದು ಸುಳ್ಳು, ಅಥವಾ ನಾನು ಅವರನ್ನ ನಂಬಿ ಈ ತರ ಮೋಸ ಹೋಗ್ಬಿಟ್ಟೆ ಅಂತ ಈಗ ಮ್ಯಾಕ್ಬೆತ್ ಅಂದ್ಕೊಳ್ತಾನೆ. ಫೈನಲಿ ಮ್ಯಾಕ್ಡಫ್ ಫೈಟ್ಸ್ ಮ್ಯಾಕ್ಬೆತ್ ಅಂಡ್ ಕಿಲ್ಸ್ ಹಿಮ್. ಈಗ ಮ್ಯಾಕ್ಬೆತ್ ಜೊತೆ ಫೈಟ್ ಮಾಡಿ ಮ್ಯಾಕ್ಬೆತ್ನ ಕೊಲ್ತಾನೆ. ಆಫ್ಟರ್ ಮ್ಯಾಕ್ಬೆತ್ಸ್ ಡೆತ್ Malcolm becomes the king of Scotland. Scotland is finally free from Macbeth's cruel rule. ಇದೆಲ್ಲ ಆದ ನಂತರ ಮ್ಯಾಕ್ಬೆತ್ ಸತ್ತೋಗ್ತಾನೆ. ಮ್ಯಾಲ್ಕಮ್ ಅನ್ನುವಂಥವನು ಒಂದು ಡಂಕನ್ನ ಮಗ ಏನಿರ್ತಾನೆ ಅವನು ಸ್ಕಾಟ್ಲೆಂಡ್ ನ ರಾಜನಾಗ್ತಾನೆ. ಫೈನಲಿ ಸ್ಕಾಟ್ಲೆಂಡ್ ಅನ್ನುವಂಥದ್ದು ಈ ಒಂದು ಮ್ಯಾಕ್ಬೆತ್ತಿನ ಒಂದು ದುಷ್ಟ ಒಂದು ರೂಲ್ ಆಡಳಿತದಿಂದಾಗಿ ನೆಮ್ಮದಿಯಾಗಿ ಇರ್ತದೆ ಅಥವಾ ಫ್ರೀ ಆಗಿರ್ತದೆ ಅಂತ ಅರ್ಥ. ಇದರ ಮೇನ್ ಐಡಿಯಾ ಏನಪ್ಪಾ ಅಂದ್ರೆ, ಮ್ಯಾಕ್ಬೆತ್ ಟೀಚಸ್ us that unchecked ambition can destroy a person. Macbeth begins as a brave and respected soldier, but his desire to become king leads him to murder, fear, violence and finally death. ಅಂದ್ರೆ ಇದೊಂದು ಸ್ಟೋರಿ ನಮ್ಗೆ ಏನ್ ತಿಳಿಸ್ತದೆ ಅಂದ್ರೆ, ತುಂಬಾ ಓವರ್ ಆಂಬಿಷಿಯಸ್ ಇರಬಾರ್ದು ಲೈಫ್ ಅಲ್ಲಿ, ಅದು ಒಬ್ಬ ಮನುಷ್ಯನನ್ನ ನಾಶ ಮಾಡ್ತದೆ. ಹಾಗೇನೆ ಅವನು ಹೇಗಿದ್ರು ತುಂಬಾ ಬುದ್ಧಿವಂತನಾಗಿದ್ದ ಮತ್ತೆ ಒಂದು ಗೌರವಯುತವಾದ ಸೋಲ್ಜರ್ ಆಗಿದ್ದ. ಆದ್ರೆ ಅವನ ಅತಿಯಾದ ಒಂದು ಆಸೆ ಏನಿದೆ, ಅದು ಅವನನ್ನ ರಾಜನಾಗಿ ಆಗ್ಬೇಕನ್ನುವಂತ ಅತಿಯಾದ ಆಸೆ ಅವನು ಒಬ್ಬರನ್ನ ಕೊಲೆ ಮಾಡುವ ಹಾಗೆ ಆಯಿತು, ಅವನು ಭಯದಿಂದ ಬದುಕುವ ಹಾಗೆ ಇತ್ತು, ಅಥವಾ ಕೊನೆಗೆ ಅವನ ಸಾವಿಗೆನೆ ಕಾರಣ ಆಯಿತು ಎಂಬುದನ್ನು ನಾವಿಲ್ಲಿ ನೋಡ್ಬೋದು. ದ ಪ್ಲೇ ಆಲ್ಸೋ ಶೋಸ್ ದಟ್ ಇಫೆಕ್ಟ್ಸ್ ಆಫ್ ಗಿಲ್ಟ್. ಅಂದ್ರೆ ಇದ್ರಲ್ಲಿ ನಮ್ಗೆ ಇನ್ನೂ ಏನೊಂದು ಅರ್ಥ ಆಗ್ತದೆ ಅಂದ್ರೆ,
ಒಂದು ಗಿಲ್ಟ್ ಅನ್ನುವಂಥದ್ದು ಎಷ್ಟು ನಮ್ಮನ್ನ ಗಿಲ್ಟ್ ಅನ್ನೋದು ತುಂಬಾ ನೋವು ಕೊಡ್ತದೆ. ಮ್ಯಾಕ್ಬೆತ್ ಅಂಡ್ ಲೇಡಿ ಮ್ಯಾಕ್ಬೆತ್ ಕ್ಯಾನ್ ನಾಟ್ ಎಸ್ಕೇಪ್ ದ ಕಾನ್ಸಿಕ್ವೆನ್ಸ್ ಆಫ್ ದೇರ್ ಕ್ರೈಮ್ಸ್, ಅಂದ್ರೆ ಅವ್ರು ಮಾಡಿರುವಂತಹ ಅವ್ರ ತಪ್ಪುಗಳಿಂದ ಕೊನೆಗೂ ಅವರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಆಗ್ಲೇ ಇಲ್ಲ ಎನ್ನುವಂಥದ್ದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರೆ, ಆಂಬಿಷನ್ ವಿದೌಟ್ ಮಾರಾಲಿಟಿ ಕ್ಯಾನ್ ಲೀಡ್ ಡಿಸ್ಟ್ರಕ್ಷನ್ಸ್ ಅಂತ. ಅಂದ್ರೆ ನಮ್ಗೆ ಎಷ್ಟೇ ಆಂಬಿಷನ್ಸ್ ಇದ್ರು ಒಂದು ಮಾರಲ್ ಅಂತ ಇಲ್ಲದೆ ಹೋದ್ಮೇಲೆ ಅದು ಯಾವತ್ತಿದ್ರು ಕೂಡ ನಾಶ ಆಗುವಂತದ್ದು, ಅದು ಯಾವತ್ತು ಒಳ್ಳೇದಲ್ಲ ಎನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಮ್ಯಾಕ್ಬೆತ್ ವಾಂಟೆಡ್ ಟು ಬಿಕಮ್ ಕಿಂಗ್ ಬಟ್ ಹಿಸ್ ಆಂಬಿಷನ್ಸ್ ಮೇಡ್ ಹಿಮ್ ಲಾಸ್ ಹಿಸ್ ಪೀಸ್, ಹಿಸ್ ಹಾನರ್, ಹಿಸ್ ವೈಫ್, ಹಿಸ್ ಫ್ರೆಂಡ್ಸ್ ಅಂಡ್ ಫೈನಲಿ ಹಿಸ್ ಲೈಫ್. ಅಂದ್ರೆ ಮ್ಯಾಕ್ಬೆತ್ಗೆ ರಾಜನಾಗ್ಬೇಕೆನ್ನುವಂತ ಇದೊಂದು ಆಸೆಯಿಂದ ಅವನು ಅತಿಯಾದ ಒಂದು ಆಂಬಿಷನ್ ಅಂದ್ರೆ ಮಹತ್ವಾಕಾಂಕ್ಷೆ ಇರುವುದರಿಂದ ಅವನು ಕೊನೆಗೆ ತನ್ನ ಶಾಂತಿಯನ್ನ ಕಳ್ಕೊಳ್ತಾನೆ, ಒಂದು ಒಳ್ಳೆಯ ಒಂದು ಜೀವನವನ್ನ ಕಳ್ಕೊಳ್ತಾನೆ, ಹೆಂಡತಿಯನ್ನ ಕಳ್ಕೊಳ್ತಾನೆ, ಫ್ರೆಂಡ್ಸ್ ಅನ್ನ, ಮತ್ತೆ ಕೊನೆಗೆ ಅವನ ಜೀವನವನ್ನೇ ಅವನು ಕಳ್ಕೊಳ್ತಾನೆ ಎನ್ನುವುದನ್ನ ನಾವಿಲ್ಲಿ ನೋಡಬಹುದು. ಸೊ ಓವರ್ ಆಲ್ ಇದ್ರದ್ ಕತೆ ನಾವು ಹೇಳೋದಾದ್ರೆ, ಮ್ಯಾಕ್ಬೆತ್ ಎನ್ನುವಂತವನಿಗೆ ಅತಿಯಾದ ಮಹತ್ವಾಕಾಂಕ್ಷೆ ಇರುತ್ತೆ. ಯುದ್ಧವನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಇರುವಾಗ ಅವನು ಡಂಕನ್ನ ಒಂದು ಆಡಳಿತದಲ್ಲಿ ಒಬ್ಬ ಸೈನಿಕನ ಅಧಿಕಾರಿಯಾಗಿರ್ತಾನೆ. ಅವನು ಯುದ್ಧ ಮುಗಿಸ್ಕೊಂಡು ಬರುವಾಗ ಅವನಿಗೆ 3 ವಿಚಸ್ ಮೀಟ್ ಆಗ್ತಾನೆ. ಅವ್ರು ಅವನಿಗೆ ತೇನ್ ಆಫ್ ಗ್ಲೇಮ್ಸ್ ಆಗ್ತೀಯಾ, ಆಮೇಲೆ ತೇನ್ ಆಫ್ ಕಾರ್ಡರ್ ಆಗ್ತೀಯಾ, ಆಮೇಲೆ ಸ್ಕಾಟ್ಲೆಂಡ್ ರಾಜನಾಗ್ತೀಯಾ ಅಂತ ಹೇಳ್ತಾರೆ. ಹಾಗೆ ಮೆಲ್ಕಮ್ ಡಂಕನ್ ಇದು ಮ್ಯಾಕ್ಬೆತ್ ನ ಜೊತೆ ಇರುವಂತಹ ಬ್ಯಾಂಕ್ ಹೋಗಿ ಕೂಡ ನೀನು ರಾಜನಾಗುದಿಲ್ಲ, ಉತ್ತರಾಧಿಕಾರಿ ಆಗುದಿಲ್ಲ, ಬದಲಿಗೆ ನಿನ್ನ ವಂಶಸ್ಥರು ಉತ್ತರಾಧಿಕಾರಿ ಆಗ್ತಾರೆ ಎನ್ನುವುದನ್ನ ಅಂದ್ರೆ ಮ್ಯಾಕ್ಬೆತ್ ನ ಜೊತೆಗೆ ಹೋಗುವಂತ ಇನ್ನೊಬ್ಬ ಸೈನಿಕ ಅಧಿಕಾರಿ ಎನ್ನುವಂತ ಅವನಿಗೆ ಹೇಳ್ತಾರೆ. ಇದನ್ನ ಕೇಳಿಸಿಕೊಂಡ ನಂತರ ಅವನು ಯುದ್ಧದಿಂದ ಯುದ್ಧ ಅಥವಾ ಒಂದು ಬ್ಯಾಟಲ್ ಅನ್ನ ಮುಗಿಸಿ ಬಂದ ಈ ಮ್ಯಾಕ್ಬೆತ್ಗೆ ಅವನು ಸ್ಕಾಟ್ಲೆಂಡ್ಗೆ ಬಂದ ತಕ್ಷಣ ಬ್ಯಾಂಕ್ ಅವನನ್ನ ಟೇನ್ ಆಫ್ ಕಾರ್ಡರ್ ಅಂತ ಮಾಡ್ತಾರೆ. ಅದೊಂದು ಒಳ್ಳೆ ಪದವಿ ಆಗಿರ್ತದೆ, ಅಂದ್ರೆ ಒಂದು ಪ್ರಮೋಷನ್ ಆಗುವಂತಹ ಒಂದು ವಿಷಯ ಆಗಿರ್ತದೆ. ಇದನ್ನ ಕೇಳಿದುಕೊಂಡ ಕೂಡಲೇ ಮ್ಯಾಕ್ಬೆತ್ಗೆ ಖುಷಿ ಆಗ್ತದೆ. ಅಂದ್ರೆ 3 ವಿಚಸ್ ಏನ್ ದಾರಿಯಲ್ಲಿ ಬರುವಾಗ ಆ 3 ಮಾಟಗಾತಿಯರೇನು ಹೇಳ್ತಾರೆ, ತೇನ್ ಆಫ್ ಗ್ಲೇನ್ಸ್ ಆಗಿದ್ಯಾ, ಇನ್ನು ತೇನ್ ಆಫ್ ಕಾರ್ಡರ್ ಆಗ್ತೀಯಾ, ಆಮೇಲೆ ಸ್ಕಾಟ್ಲೆಂಡ್ ರಾಜನಾಗ್ತೀಯ ಅಂತ ಈಗಾಗಲೇ ಹೇಳಿದ್ದಾರೆ. ಅದ್ರಲ್ಲಿ 2 ನಾನು ಆಗಿದ್ದೀನಿ, ಇವ್ರು ಹೇಳಿದೆಲ್ಲ ಸತ್ಯ ಆಗ್ತಿದೆ, ಇನ್ನೇನಿದ್ರು ನಾನು ರಾಜನಾಗ್ಲಿಕ್ಕೆ ಅಷ್ಟೇ ಬಾಕಿ ಆಗಿರುದು ಅಂತ ಅವನಿಗೊಂದು ಆಸೆ ಹುಟ್ಕೊಳ್ಳಿಕ್ಕೆ ಶುರು ಆಗ್ತದೆ. ಆದ್ರೆ ಬ್ಯಾಂಕೋಗೆ ಕೂಡ ಈ ತರ ಆಸೆ ಏನಿರಲ್ಲ, ಅವನು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಕೂಡ ಹೋಗುದಿಲ್ಲ. ಆದ್ರೆ ಮ್ಯಾಕ್ಬೆತ್ ಏನ್ ಮಾಡ್ತಾನೆ, ಹೆಂಡತಿಗೆ ಬಂದು ಹೇಳ್ತಾನೆ, ಲೇಡಿ ಮ್ಯಾಕ್ಬೆತ್ ಏನಾಗಿರ್ತಾಳೆ ಅಂದ್ರೆ ಅವಳು ಮಹತ್ವಾಕಾಂಕ್ಷೆ ಜಾಸ್ತಿ, ಅವನ ಗಂಡನಕ್ಕಿಂತಲೂ ಜಾಸ್ತಿ. ಅವಳು ಹೇಳ್ತಾಳೆ, ನಮ್ಗೆ ನೀವ್ ಆಗ್ಬೇಕಾದ್ರೆ ಏನ್ ಮಾಡೋದು ಅಂತ ಅವಳು ಕೂಡ ತುಂಬಾ ಅತಿಯಾಗಿ ಯೋಚನೆ ಮಾಡ್ತಾಳೆ. ಒಂದು ದಿನ ಔತಣಕೂಟ ಏರ್ಪಡಿಸ್ತಾರೆ. ಯಾರು, ಮ್ಯಾಕ್ಬೆತ್ ಬ್ಯಾಂಕೋನ ಕೂಡ ಔತಣಕೂಟಕ್ಕೆ ಕರೆದಿರ್ತಾರೆ. ಆ ಔತಣಕೂಟದಲ್ಲಿ ಊಟ ಮಾಡಿ ಆಗಿ ಡಂಕನ್ ಮಲಗಿರ್ತಾನೆ. ರಾಜ ಡಂಕನ್ ಏನಿದ್ರೆ ಮಲಗಿರುವಂತಹ ಸಂದರ್ಭದಲ್ಲಿ ಲೇಡಿ ಮ್ಯಾಕ್ಬೆತ್ ಗಂಡನಿಗೆ ಹೇಳ್ತಾಳೆ, ಹೋಗಿ ಅವನನ್ನ ಸಾಯಿಸಿ ಅಂತ. ಆದ್ರೆ ಮ್ಯಾಕ್ಬೆತ್ಗೆ ಭಯ ಆಗ್ತದೆ, ಮತ್ತೆ ಸಾಯಿಸುವುದು ತಪ್ಪು ಅಂತ ಹೇಳಿದ್ರು ಕೂಡ ಹೆಂಡತಿ ಗಂಡನ ಒಂದು ಧೈರ್ಯಕ್ಕೆ ಪ್ರಶ್ನೆ ಮಾಡಿ, ನೀವು ಸಾಯಿಸ್ಲೇಬೇಕು, ಸಾಯಿಸಿದ್ರೆ ಮಾತ್ರ ನೀವು ರಾಜನಾಗ್ತೀರಾ ಅಂತ ಹೇಳ್ತಾನೆ. ಹೆಂಡತಿ ಮಾತಿಗೆ ಕೇಳಿ ಅವನು ಡಂಕನ್ನ ಹೋಗಿ ನಿದ್ದೆಯಲ್ಲಿರುವಾಗ್ಲೇ ಹೋಗಿ ಸಾಯಿಸ್ತಾನೆ ಮ್ಯಾಕ್ಬೆತ್. ಈ ಕಾರಣದಿಂದಾಗಿ ಡಂಕನ್ ಸಾಯ್ತಾನೆ. ಸತ್ತ ನಂತರ ಬೆಳಿಗ್ಗೆ ಎಲ್ರಿಗೂ ಗೊತ್ತಾಗ್ತದೆ ಸತ್ತ ವಿಷಯ. ಆಗ ಇವನು ಕೂಡ ಪ್ರಿಟೆಂಡ್ ಮಾಡ್ತಾನೆ, ನಾನ್ ಸಾಯಿಸಿದ್ದು ಗೊತ್ತಾಗ್ಬಾರ್ದು ಅನ್ನೋ ಹಾಗೆ ನಾಟಕ ಮಾಡ್ಕೊಂಡು ಹೇಗೆ ಸತ್ರು, ಹೇಗೆ ಈಗೆಲ್ಲ ಆಯ್ತು ಅನ್ನುವಂತ ಸ್ವಲ್ಪ ಶಾಕ್ ಆಗಿರುವಾಗ ಎಲ್ಲ ಮಾಡ್ತಾನೆ. ಈ ಸಂದರ್ಭದಲ್ಲಿ ಡಂಕನ್ ಏನ್ ರಾಜ ಸತ್ತೋಗಿದ್ದಾನಲ್ಲ, ಅವನಿಗೆ 2 ಮಕ್ಕಳು ಕೂಡ ಇರ್ತಾರೆ. ಅವರು ಏನ್ ಮಾಡ್ತಾರೆ, ಭಯ ಪಡ್ತಾರೆ. ಮತ್ತೆ ಈಗ ಅಪ್ಪನನ್ನ ಹೇಗೋ ಸಾಯಿಸಿದವರು ನಮ್ಮನ್ನು ಕೂಡ ಸಾಯಿಸಬಹುದು ಎನ್ನುವಂತ ಉದ್ದೇಶದಿಂದ ಆ ಮಕ್ಕಳು ಬೇರೆ ಇಂಗ್ಲೆಂಡ್ಗೆ ಎಸ್ಕೇಪ್ ಆಗಿ ಹೋಗ್ತಾರೆ. ಅವ್ರು ಎಸ್ಕೇಪ್ ಆದ ವಿಷಯವನ್ನ ಜನರಿಗೆಲ್ಲ ಹೇಳ್ಬಿಟ್ಟು, ಇದಕ್ಕೆಲ್ಲ ಕಾರಣ ಮಕ್ಕಳೇ, ಡಂಕನ್ನ ಮಕ್ಕಳೇ ಮಾಡಿದ್ದು ಅನ್ನುವಂತಹ ಒಂದು ಸುದ್ದಿಯನ್ನ ಜನರಿಗೆ ಅಲ್ಲಿ ಹೇಳ್ಬಿಟ್ಟು ಮ್ಯಾಕ್ಬೆತ್ ಏನಿದ್ರೆ ಜನರನ್ನೆಲ್ಲ ನಂಬಿಸ್ತಾನೆ. ಮತ್ತೆ ಈಗ ಅವನು ಸ್ಕಾಟ್ಲೆಂಡ್ ನ ರಾಜನಾಗ್ತಾನೆ. ಇದೆಲ್ಲ ಒಂದು ಅವನು ಕೆಟ್ಟ ಒಂದು ಯೋಚನೆಗಳಿಂದ ಅವನು ರಾಜನಾಗಿ ಮುಂದುವರಿತಾನೆ. ನಂತರ ಏನಾಗತ್ತಪ್ಪ ಅಂತಂದ್ರೆ, ಅವನಿಗೆ ಆದ್ರೂ ಕೂಡ ಸಮಾಧಾನ ಇರುವುದಿಲ್ಲ ಮ್ಯಾಕ್ಬೆತ್ಗೆ. ಯಾಕಂದ್ರೆ ಈ 3 ವಿಚಸ್ ಒಟ್ಟಿಗೆ ಹೋಗ್ತಾ ಇರುವಾಗ ಬ್ಯಾಂಕೋಗೂ ಕೂಡ ಹೇಳಿದ್ದಾರೆ, ಅವನ ಸ್ನೇಹಿತ ಇನ್ನೊಬ್ಬ ಬ್ಯಾಂಕೋ ಏನಿದ್ದಾನೆ ಸೈನ್ಯದಲ್ಲಿ ಇರುವವನು, ಅವನಿಗೂ ಕೂಡ ಹೇಳಿದ್ದಾರೆ, ನೀನು ಉತ್ತರಾಧಿಕಾರಿ ಆಗುದಿಲ್ಲ, ಬದಲಾಗಿ ನಿನ್ನ ವಂಶಸ್ಥರು ಉತ್ತರಾಧಿಕಾರಿ ಆಗ್ತಾರೆ ಅಂತ ವಿಚಸ್ಗಳು ಹೇಳಿರ್ತಾರೆ. ಇದು ಮಲ್ಕಮ್ಗೆ ತಲೆಯಲ್ಲಿ ನೆನಪಾಗ್ತಾ ಇರುತ್ತೆ. ಹೇಗಿದ್ರು ಈಗ ಸ್ಕಾಟ್ಲೆಂಡ್ ನ ರಾಜ ನಾನಾಗೆ ಆಯ್ತು, ಸ್ಕಾಟ್ಲೆಂಡಿನ ರಾಜ. ಆದ್ರೆ ಬ್ಯಾಂಕೋದು ವಂಶಸ್ಥರೇನಿದ್ದಾರೆ ಅವ್ರು ಆಗ್ತಾರಲ್ಲ, ನೆಕ್ಸ್ಟ್ ಏನ್ ಮಾಡೋದು ಅಂತ ಅನ್ಕೊಂಡು ಮತ್ತೆ ಅವನು ಅತಿಯಾದ ಮಹತ್ವಾಕಾಂಕ್ಷೆ, ದುರುದ್ದೇಶದಿಂದ ಮತ್ತೆ ಮರ್ಡರರ್ನ ಕಳಿಸಿ ಬ್ಯಾಂಕೋವನ್ನ ಸಾಯಿಸ್ತಾನೆ. ಮತ್ತೆ ಬ್ಯಾಂಕೋ ಮಗನನ್ನ ಕೂಡ ಸಾಯಿಸ್ಲಿಕ್ಕೆ ಹೇಳ್ತಾನೆ. ಆದ್ರೆ ಈ ಒಂದು ಹೋರಾಟದಲ್ಲಿ ಮರ್ಡರರ್ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಕೋವನ್ನ ಸಾಯಿಸ್ತಾರೆ. ಆದ್ರೆ ಬ್ಯಾಂಕೋದು ಮಗ ಏನಿದ್ದಾನೆ ಅವನು ಉಳ್ಕೊಳ್ತಾನೆ ಅಥವಾ ತಪ್ಪಿಸ್ಕೊಂಡು ಹೋಗ್ತಾನೆ. ಇದಾದ ನಂತರ ಮತ್ತೆ ಏನಾಗತ್ತಪ್ಪ ಅಂತಂದ್ರೆ, ಯಾವಾಗ್ಲೂ ಮ್ಯಾಕ್ಬೆತ್ ಇನ್ನೊಂದ್ಸಲ ಔತಣಕೂಟನ ಏರ್ಪಡಿಸ್ತಾ ಇರ್ತಾನೆ ಅವನು ಒಂದು ಕೋಟೆ ಒಳಗಡೆ. ಆಗ ಅವನಿಗೆ ಯಾವಾಗ್ಲೂ ಈಗ ಬ್ಯಾಂಕೋ ಏನಿದ್ದಾನೆ ಸಾಯಿಸಿದಾರಲ್ಲ, ಮರ್ಡರರ್ ಎಲ್ಲ ಹೋಗಿ ಸಾಯಿಸಿದಾರಲ್ಲ, ಆ ಬ್ಯಾಂಕೋ ಎನ್ನುವಂತವನ ಗೋಸ್ಟ್ ಅವನಿಗೆ ಕಾಣ್ತದೆ. ಆ ಔತಣಕೂಟದಲ್ಲಿ ತುಂಬಾ ಜನ ಗೆಸ್ಟ್ ಎಲ್ಲ ಬಂದಿರ್ತಾರೆ. ಊಟ ಮಾಡ್ತಿರುವಾಗ ಅವನಿಗೆ ಇವನ ಗೋಸ್ಟ್ ಕಾಣುತ್ತೆ, ಬ್ಯಾಂಕೋ ಎನ್ನುವಂತವನು. ಅವ್ನು ತುಂಬಾ ಹೆದರ್ಕೊಳ್ತಾನೆ. ಮತ್ತೆ ಆ ಗೋಸ್ಟ್ ಯಾರಿಗೆ ಕೂಡ ಕಾಣುದಿಲ್ಲ. ಇವನು ಈ ತರ ವರ್ತಿಸುವುದನ್ನ ನೋಡಿ ಅಲ್ಲಿ ಇದ್ದವರಿಗೆ ಎಲ್ರಿಗೂ ಕೂಡ ಡೌಟ್ ಬರುತ್ತೆ, ಇವನ್ ಯಾಕೆ ಹೀಗೆ ಆಡ್ತಿದ್ದಾನೆ, ಹೆದರ್ಕೊಂಡವನಾಗಿ ಅಥವಾ ಏನು ತಪ್ಪು ಮಾಡಿದವನಾಗಿ ಆಡ್ತಾ ಇದ್ದಾನಲ್ಲ
ಅಂತ ಅಲ್ಲಿದ್ದವರಿಗೆಲ್ಲ ಕೂಡ ಸಸ್ಪೆಷಿಯಸ್ ಆಗ್ತಾರೆ, ಅಂದ್ರೆ ಅವರಿಗೆಲ್ಲರಿಗೂ ಕೂಡ ಒಂದು ಡೌಟ್ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಯಾವಾಗ್ಲೂ ಇವನಿಗೆ ಈ ತರ ಭಯ ಇರುವುದು ಹೀಗೆಲ್ಲ ಇರುವಂತಹ ಕಾರಣಕ್ಕಾಗಿ ಅವನು ಪುನಃ ಹೋಗಿ ಆ ತ್ರೀ ವಿಚಸ್ ಏನಿದ್ರೆ ಅವ್ರನ್ನ ಮೀಟ್ ಆಗಿ ಮುಂದೆ ಏನ್ ಮಾಡುದು ಅಂತ ಕೇಳಲಿಕ್ಕೆ ಹೋಗ್ತಾನೆ. ಆಗ ತ್ರೀ ವಿಚಸ್ ಅವನು ಮೀಟ್ ಆದಾಗ ತ್ರೀ ವಿಚಸ್ ಇವನಿಗೆ ಮ್ಯಾಕ್ಬೆತ್ಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಬಿವೇರ್ ಆಫ್ ಮ್ಯಾಕ್ಡಫ್ ಅಂತ. ಮ್ಯಾಕ್ಡಫ್ ಅಂದ್ರೆ ಯಾರಂತ ಈಗಾಗಲೇ ನಮ್ಗೆ ಗೊತ್ತಿದೆ, ಅವನು ಕೂಡ ಒಬ್ಬ ಸೈನ್ಯದ ಅಧಿಕಾರಿ ಆಗಿರ್ತಾನೆ. ಅವನು ಕೂಡ ಈ ಬ್ಯಾಂಕ್ ಸತ್ತು ಹೋದ ಸಂದರ್ಭದಲ್ಲಿ ಇಂಗ್ಲೆಂಡ್ಗೆ ಎಸ್ಕೇಪ್ ಆಗಿರ್ತಾನೆ. ಆದ್ರೆ ಇವ್ರು ಇವತ್ತು ಮ್ಯಾಕ್ಬೆತ್ನ ಬಗ್ಗೆ ಅವೇರ್ ಆಗಿರುವ ಅಥವಾ ಜಾಗ್ರತೆ ಆಗಿರುವ ಅಂತ ಹೇಳ್ತಾರೆ ಈ ಒಂದು ವಿಚಸ್ಗಳು. ಮತ್ತೆ ಯಾವುದೇ ತಾಯಿಯ ಹೊಟ್ಟೆಯಿಂದ ನಾರ್ಮಲ್ ಆಗಿ ಜನಿಸಿದವರಿಂದ ನಿಮ್ಗೆ ಸಾಯಿಸ್ಲಿಕ್ಕೆ ಆಗುದಿಲ್ಲ ಒಂದು. ಇನ್ನು ಬಿರ್ನೇಮ್ ವುಡ್ ಮೂವ್ಸ್ ಡನ್ಸಿನೆನ್ ಹಿಲ್ ಅಂತ ಹೇಳ್ತಾರೆ. ಯಾವಾಗ ಬಿರ್ನೇಮ್ ಕಾಡುಗಳು ಡನ್ಸಿನೆನ್ ಬೆಟ್ಟಗಳಿಂದ ಕಡೆಗೆ ಚಲಿಸ್ಕೊಂಡು ಬರ್ತಾವು ಅಂತಹ ಸಂದರ್ಭದಲ್ಲಿ ನಿನ್ನ ಮರಣ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಆಗ ಮ್ಯಾಕ್ಬೆತ್ಗೆ ಕಾನ್ಫಿಡೆಂಟ್ ಆಗುತ್ತೆ, ಹೇಗಿದ್ರು ನನ್ನನ್ನು ಯಾರು ಸಾಯಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರೇ ಮಕ್ಕಳಾದ್ರೂ ಕೂಡ ತಾಯಿ ಗರ್ಭದಿಂದ ಹೊರಗಡೆ ಬರ್ಬೇಕು, ಹೊಟ್ಟೆಯಿಂದನೇ ಹೊರಗಡೆ ನಾರ್ಮಲ್ ಆಗಿ ಜನಿಸ್ಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಬಿರ್ನಾಮ್ ಕಾಡುಗಳು ಚಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಕಾಡುಗಳು ಯಾವತ್ತೂ ಚಲಿಸುವುದಿಲ್ಲ. ಇದೆಲ್ಲವನ್ನ ಅವನು ಅರಿತುಕೊಂಡ ಅವನು ಏನ್ ಮಾಡ್ತಾನೆ, ಹೇಗಿದ್ರು ನನ್ನನ್ನು ಯಾರಿಗೂ ಸಾಯಿಸ್ಲಿಕ್ಕೆ ಆಗುದಿಲ್ಲ ಅಂತ ಇನ್ನು ಮತ್ತೆ ಕ್ರೂರವಾಗಿ ಬಿಹೇವಿಯರ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಅವನು ಯಾರಿಗೂ ಕೂಡ ಹೆದರ್ಕೊಳ್ಳುವುದೇ ಇಲ್ಲ. ಹೀಗೆ ಅವನು ಜೀವನ ನಡೀತದೆ. ಇಂಥ ಸಂದರ್ಭದಲ್ಲಿ ಮ್ಯಾಕ್ಡಫ್ ಬಗ್ಗೆ ಬಿವೇರ್ ಆಗಿರುವಂತ ಕೂಡ ಮಿಚಸ್ ಹೇಳಿರ್ತಾರಲ್ವ, ಅಂತ ಕಾರಣಕ್ಕಾಗಿ ಅವನ್ ಏನ್ ಮಾಡ್ತಾನೆ, ಮ್ಯಾಕ್ಡಫ್ ನ ಮಕ್ಕಳೇನಿದ್ದಾರೆ ಮತ್ತೆ ಅವನ ಹೆಂಡತಿ ಏನಿದ್ದಾರೆ ಅವ್ರನ್ನ ಕೊಲ್ತಾನೆ. ಆದ್ರೆ ಅವನಿಗೆ ಮ್ಯಾಕ್ಡಫ್ ಸಿಗುದಿಲ್ಲ. ಮ್ಯಾಕ್ಡಫ್ ಎನ್ನುವರು ಆಲ್ರೆಡಿ ಎಸ್ಕೇಪ್ ಆಗಿರ್ತಾನೆ. ಇದಾದ ನಂತರ ಲೇಡಿ ಮ್ಯಾಕ್ಬೆತ್ಗೆ ಅವಳು ಮಾಡಿರುವಂತಹ ತಪ್ಪಿದಿಂದ ಯಾವಾಗ್ಲೂ ಅವಳಿಗೆ ಅದು ಚುಚ್ಚುತ್ತಾ ಇರುತ್ತೆ. ಮತ್ತೆ ಅವಳಿಗೆ ಅವಳು ಮಾಡಿದ ತಪ್ಪು ಬಗ್ಗೆ ಅವಳಿಗೆ ತುಂಬಾ ಬೇಜಾರಾಗಿರುತ್ತೆ. ಮತ್ತೆ ನಿದ್ದೆ ಕೂಡ ಬರುವುದಿಲ್ಲ ಪೀಸ್ಫುಲ್ ಆಗಿ. ನಿದ್ದೆಲೆಲ್ಲ ಅವಳು ಓಡಾಡುದು, ಹುಚ್ಚಿ ತರ ಆಡುದೆಲ್ಲ ಮಾಡಿ ಒಂದಿನ ಅದೇ ಹುಚ್ಚಿ ಅಂತಾಗಿ ಅವಳು ಸಾಯ್ತಾಳೆ. ಮ್ಯಾಕ್ಬೆತ್ ಎನ್ನುವನ್ನ ಹೆಂಡತಿ ಅವಳು ಸಾಯ್ತಾಳೆ. ಇದಾದ ನಂತರ ಏನಾಗುತ್ತೆ, ಮ್ಯಾಲ್ಕಾಮ್ ನ ಆರ್ಮಿ ಏನಿದೆ ಅದು ಇವನು ಮ್ಯಾಕ್ಬೆತ್ ನ ಕೋಟೆ ಕಡೆ ಒಂದಿನ ಬರುತ್ತೆ. ಅಂದ್ರೆ ಅವ್ರು ಮ್ಯಾಕ್ಡಫ್ ಎಂತ ಮಾಡ್ತಾನೆ, ಅವರ ಡಂಕನ್ನ 2 ಮಕ್ಕಳಿದ್ದಾರಲ್ವ ಅವರನ್ನ ಸೇರ್ಕೊಂಡು ಒಂದು ಸೈನ್ಯವನ್ನ ರೆಡಿ ಮಾಡಿ ಮ್ಯಾಕ್ಬೆತ್ ನ ಕೋಟೆಯನ್ನು ಮುತ್ತಿಗೆ ಹಾಕ್ಲಿಕ್ಕೆ ಒಂದು ದಿನ ರೆಡಿಯಾಗಿ ಯುದ್ಧಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಮ್ಯಾಕ್ಡಫ್ ಕೂಡ ಬರ್ತಾನೆ ಯುದ್ಧಕ್ಕೆ ಅವರ ಡಂಕನ್ನ ಮಕ್ಕಳ ಜೊತೆಗೆ ಸೇರ್ಕೊಂಡು. ಅಂತಹ ಸಂದರ್ಭದಲ್ಲಿ ಮೆಲ್ಕಮ್ ಒಂದು ಐಡಿಯಾ ಮಾಡ್ತಾನೆ, ತನ್ನ ಆರ್ಮಿಯಲ್ಲಿ ಎಷ್ಟು ಜನ ಸೈನಿಕರಿದ್ದಾರೆ ಎನ್ನುವಂತಹ ವಿಷಯ ಮ್ಯಾಕ್ಬೆತ್ಗೆ ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಬಿರ್ನಾಮ್ ವುಡ್ಗಳು ಅಂದ್ರೆ ಬಿರ್ನಾಮ್ ಕಾಡುಗಳಿದ್ದ ಮರಗಳ ಕೊಂಬೆಗಳನ್ನೆಲ್ಲ ಕಡಿದು ಸೈನಿಕರಿಗೆ ಅದರಿಂದ ಅಡಗಿ ನಿಂತ್ಕೊಂಡು ಬರ್ತಾ ಇರಿ, ಮರದ ಮುಂದೆ ಮರ ಇಟ್ಕೊಂಡು ಬರ್ತಾ ಇರ್ಬೇಕು. ಅಂದ್ರೆ ಸೈನಿಕರು ಎಷ್ಟು ಜನ ಇದ್ದಾರೆ ಅಂತ ಮ್ಯಾಕ್ಬೆತ್ಗೆ ತಿಳಿಬಾರ್ದು ಎನ್ನುವುದನ್ನ ಹೇಳ್ತಾನೆ ಸೈನಿಕರಿಗೆ. ಆದ ಕಾರಣ ಸೈನಿಕರೆಲ್ಲ ಒಂದೊಂದೇ ಮರದ ಕೊಂಬೆಗಳನ್ನ ಕಡಿದು ಅದರ ಹಿಂದೆ ಅಡಗಿಕೊಂಡು ಬರ್ತಾ ಇರ್ತಾರೆ ಇವನ ಕೋಟೆಯನ್ನ ಮುತ್ತಿಗೆ ಹಾಕ್ಲಿಕ್ಕೆ, ಮ್ಯಾಕ್ಬೆತ್ ನ ಕೋಟೆಯನ್ನ ಮುತ್ತಿಗೆ ಹಾಕ್ಲಿಕ್ಕೆ. ನಂತರ ಇದನ್ನ ದೂರದಿಂದನೇ ನೋಡಿದ ಮ್ಯಾಕ್ಬೆತ್ಗೆ ಭಯ ಶುರು ಆಗ್ತದೆ. ಅಂದ್ರೆ ಬಿರ್ನಾಮ್ ವುಡ್ಗಳು ಚಲಿಸ್ಕೊಂಡು ಯಾವಾಗ ಡನ್ಸಿನೆನ್ ಬೆಟ್ಟದ ಕಡೆಗೆ ಚಲಿಸ್ತಾ ಇರ್ತವೋ ಆವಾಗ ನಿನ್ಗೆ ಮರಣ ಅಂತ ಹೇಳಿದಾರಲ್ಲ ವಿಚಸ್, ಅವನಿಗೆ ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವೆಲ್ಲವೂ ಕೂಡ ನನ್ನ ಕಡೆ ತಿರುಗಿ ಬರ್ತಾ ಇದೆಯಲ್ಲ ಅಂತ ತುಂಬಾ ಭಯ ಆಗುತ್ತೆ. ಆದ್ರೂ ಕೂಡ ಹೋರಾಟಕ್ಕೆ ಶುರು ಮಾಡ್ತಾನೆ, ಫೈಟ್ ಮಾಡುದು ಕಂಟಿನ್ಯೂ ಮಾಡ್ತಾನೆ. ಆಗ ಅವನಿಗೆ ಇನ್ನೂ ಒಂದು ಧೈರ್ಯ ಇರ್ತದೆ, ಮ್ಯಾಕ್ಡಫ್ ಕೂಡ ಇವನ ಜೊತೆ ಯುದ್ಧ ಮಾಡ್ಲಿಕ್ಕೆ. ಆವಾಗ ಫೈನಲ್ ಆಗಿ ಅವರಿಬ್ರು ಮೀಟ್ ಆಗ್ತಾರೆ, ಎದುರುಗಡೆ ಬರ್ತಾರೆ ಇಬ್ರು, ಮ್ಯಾಕ್ಡಫ್ ಮತ್ತೆ ಮ್ಯಾಕ್ಬೆತ್. ಆದ್ರೂ ಕೂಡ ಮ್ಯಾಕ್ಬೆತ್ಗೆ ಧೈರ್ಯ ಇರುತ್ತೆ, ಯಾಕಂದ್ರೆ ನನ್ನನ್ನು ಯಾವುದೇ ತಾಯಿಯ ಹೊಟ್ಟೆಯಿಂದ ನಾರ್ಮಲ್ ಆಗಿ ಜನಿಸಿದ್ರವರಿಂದ ನನ್ನನ್ನು ಸಾಯಿಸ್ಲಿಕ್ಕೆ ಆಗುದಿಲ್ಲ ಅಂತ ಕೂಡ ವಿಚಸ್ ಹೇಳಿರ್ತಾರಲ್ವಾ. ಹಾಗಾಗಿ ಅವನು ಇನ್ನೂ ಕೂಡ ಧೈರ್ಯವಾಗಿರ್ತಾನೆ. ಆದ್ರೆ ಮ್ಯಾಕ್ಡಫ್ ಅಂತ ಸಂದರ್ಭದಲ್ಲಿ ಹೇಳ್ತಾನೆ, ನಾನು ನಿನ್ನನ್ನು ಸಾಯಿಸ್ಲಿಕ್ಕೆ ಖಂಡಿತ ಸಾಧ್ಯ, ಯಾಕಂದ್ರೆ ನಾನು ತಾಯಿ ಹೊಟ್ಟೆಯಿಂದ ನಾರ್ಮಲ್ ಆಗಿ ಜನಿಸಿ ಬಂದವನಲ್ಲ, ನಾನು ಸಿಸೇರಿಯನ್ ಎನ್ನುವಂತಹ ಒಂದು ಸೆಕ್ಷನ್ ಏನಿದೆ ಅದರ ಮುಖಾಂತರ ನಾನು ಜನಿಸಿ ಬಂದವನು ಅಂತ ಹೇಳ್ತಾನೆ. ಹೀಗೆಲ್ಲ ಮಾಡಿ ಅವನು ತನ್ನ ಸಾವನ್ನ ತಾನೇ ತಂದುಕೊಂಡು ಬಿಡ್ತಾನೆ. ಮ್ಯಾಕ್ಡಫ್ ಅವನನ್ನ ಕೊಲೆ ಮಾಡ್ತಾನೆ ಅಥವಾ ಈ ಯುದ್ಧದಲ್ಲಿ ಸಾಯಿಸ್ತಾನೆ. ಮೆಲ್ಕಾಮ್ ಎನ್ನುವಂತವನು ಈಗ ಸ್ಕಾಟ್ಲೆಂಡ್ ನ ರಾಜನಾಗ್ತಾನೆ. ಮ್ಯಾಕ್ಡಫ್ ಕೈಯಿಂದ ಮ್ಯಾಕ್ಬೆತ್ ಎನ್ನುವಂತವನು ಸಾಯ್ತಾನೆ. ಇದಾದ ನಂತರ ಒಂದು ಕ್ರೂರ ಆಡಳಿತ ಏನಿದೆ, ಮ್ಯಾಕ್ಬೆತ್ ನ ಕ್ರೂರ ಆಡಳಿತ ಏನಿದೆ ಅದು ಕ್ರೂರ ಆಡಳಿತ ಏನಿದೆ ಅದು ಸ್ಟಾಪ್ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಮೆಲ್ಕಮ್ ಆಡಳಿತವನ್ನೆಲ್ಲ ಮಾಡ್ತಾನೆ. ಇದೊಂದು ಕಥೆಯ ಮುಖಾಂತರ ನಾವು ಏನ್ ತಿಳ್ಕೊಳ್ಬಹುದು ಅಂದ್ರೆ, ಅತಿಯಾದ ಮಹತ್ವಾಕಾಂಕ್ಷೆ ಇರಬಾರ್ದು. ಅತಿಯಾದ ಆಸೆಯಿಂದ ತನ್ನ ಸುಖ, ನೆಮ್ಮದಿ, ಹೆಂಡತಿ, ಒಂದು ಒಳ್ಳೆಯ ಕೆಲಸ, ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಏನಿತ್ತು, ತುಂಬಾ ಗೌರವಯುತವಾದ ಸ್ಥಾನ ಏನಿತ್ತು, ಎಲ್ಲವನ್ನ ಕೂಡ ಮ್ಯಾಕ್ಡಫ್ ಕಲ್ತ್ಕೊಳ್ತಾನೆ ಅಂತದನ್ನ ನಾವು ತಿಳ್ಕೊಳ್ಬಹುದು. ಅದು ಅಲ್ಲದೆ ಒಂದು ಗಿಲ್ಟ್, ತಾವು ಮಾಡಿದ ತಪ್ಪು ಯಾವುದೇ ಕಾರಣಕ್ಕೂ ಅವರನ್ನ ಬಿಡುವುದಿಲ್ಲ ಎನ್ನುವುದನ್ನ ನಾವಿಲ್ಲಿ ನೋಡ್ಕೊಳ್ಬಹುದಾಗಿದೆ. ಅಂದ್ರೆ ಗಿಲ್ಟ್ ಅನ್ನುವಂಥದ್ದು ಯಾವತ್ತೂ ಬಿಡುವುದಿಲ್ಲ. ಮತ್ತೆ ನಾವು ಮಾಡಿದ ತಪ್ಪಿಗೆ ನಮ್ಗೆ ಯಾವತ್ತಾದ್ರೂ ಒಂದು ದಿನ ಶಿಕ್ಷೆ ಆಗ್ಲೇಬೇಕು ಎನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಈ ಒಂದು ಕಥೆಯ ಮೂಲಕ ತಿಳ್ಕೊಳ್ಬಹುದು. ಅತಿಯಾದ ಮಹತ್ವಾಕಾಂಕ್ಷೆ ಎನ್ನುವುದು ಅವನ ಹೆಂಡತಿಯನ್ನ, ಅವನ ರಾಜ್ಯವನ್ನ ಕಳ್ಕೊಳ್ಳುವ ಹಾಗೆ, ಸ್ನೇಹಿತರನ್ನ ಕಳ್ಕೊಳ್ಳೋ ಹಾಗೆ, ನಂಬಿಕೆಯನ್ನ ಕಳ್ಕೊಳ್ಳೋ ಹಾಗೆ, ಕೊನೆಗೆ ಅವನ
ಅವನನ್ನೇ ಅವನು ಸಾಯಿಸಿಕೊಳ್ಳುವ ಹಾಗೆ ಮಾಡ್ತದೆ. ಮ್ಯಾಕ್ಬೆತ್‌ನ ಇದೊಂದು ಸ್ಟೋರಿ ಎಲ್ಲರಿಗೂ ಕೂಡ ಅತಿಯಾದ ಮಹತ್ವಾಕಾಂಕ್ಷೆ ಒಳ್ಳೆಯದಲ್ಲ ಎನ್ನುವುದನ್ನು ತಿಳಿಸ್ತದೆ ಎನ್ನುವಲ್ಲಿಗೆ ಈ ಒಂದು ಸಾರಾಂಶ ಮುಕ್ತಾಯವಾಗುತ್ತೆ. ಈ ಒಂದು ಸಾರಾಂಶದ ಕುರಿತಾಗಿ ಏನೇ ಅಭಿಪ್ರಾಯಗಳಿದ್ರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದರ ನಿಮ್ಗೆ ಸಮ್ಮರಿ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದನ್ನ ಹಾಕ್ತೇನೆ. ಧನ್ಯವಾದಗಳು ಸ್ನೇಹಿತರೆ.